ನಮಸ್ಕಾರ ಸ್ನೇಹಿತರೆ, ಒಂದು ಸೆಕೆಂಡ್ ಎಲ್ಲರಿಗೂ ಸಿ ಎಮ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತು ನಾವು ಓದಿದ್ದನ್ನು ಹೇಗೆ ನೆನಪಿಟ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ಓದಬೇಕು, ಸೈಂಟಿಫಿಕ್ ರೀಸನ್ ಪ್ರಕಾರ ಯಾವ ಸಮಯದಲ್ಲಿ ಓದಿದರೆ ನಮಗೆ ಹೆಚ್ಚು ನೆನಪಿರುತ್ತೆ ಅನ್ನೋದನ್ನು ನೋಡ್ಕೊತಾ ಹೋಗೋಣ. ವಿತ್ ಸೈಂಟಿಫಿಕ್ ರೀಸನ್ ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿರುತ್ತೆ. ನಾನು ಎಲ್ಲೋ ಒಂದಿಟ್ಟು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಅಥವಾ ನಿಮಗೆ ಹೇಳಬೇಕು ಕ್ಲಾಸ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಬೈ ಸೈಂಟಿಫಿಕಲಿ ಬೈ ಎ ಮಲ್ಟಿಪಲ್ ರಿಸರ್ಚ್. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಈಗ ತಾನೇ ಡಿಗ್ರಿ ಮುಗಿಸ್ಬಿಟ್ಟು ಅಥವಾ ಪಿ ಯು ಸಿ ಮುಗಿಸ್ಬಿಟ್ಟು ಈ ಕಾಂಪಿಟೇಟಿವ್ ಫೀಲ್ಡಿಗೆ ಏನು ಬರ್ತಾ ಇದ್ದಾರೆ ಎಲ್ಲ ಹುಡುಗರಿಗೆ, ಜೊತೆಗೆ ಈಗ ಆಲ್ರೆಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರುವಂತಹ ಕೆಲವೊಬ್ಬ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಂದರೆ ಕರೆಂಟ್ ಅಫೇರ್ಸ್ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದಾರೆ. 2 ಇಯರ್ಸು ಅಥವಾ 3 ಇಯರ್ಸು ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಆಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಬರ್ತಾ ಇದೆ. ಅವನು ನೆನಪಿಟ್ಕೊಳ್ಳೋದು ಹೆಂಗೆ? ಎಲ್ಲವನ್ನೂ ಯಾವ ಥರ ನೆನಪಿಟ್ಕೋಬೇಕು, ಯಾವ ಥರ ಟೈಮ್ ಟೇಬಲ್ ಹಾಕ್ಕೋಬೇಕು, ನಾವು ಯಾವ ಟೈಮಲ್ಲಿ ಓದಬೇಕು, ಈ ಥರ ಹಲವಾರು ಪ್ರಶ್ನೆಗಳಿರ್ತವೆ. ಸೊ ಅದೆಲ್ಲದಕ್ಕೂ ನಾನು ಈ ಒಂದು ಮುಂದೆ ಬರುವಂಥ ಒಂದು 10 ರಿಂದ 15 ನಿಮಿಷದ ವೀಡಿಯೋದಲ್ಲಿ ಎಲ್ಲನೂ ನಾನು ಕ್ಲಾರಿಫೈ ಮಾಡ್ತೀನಿ. ಆದರೆ ಡೈರೆಕ್ಟಾಗಿ ನೋಡೋಣ ಯಾವ ಸಮಯದಲ್ಲಿ ನಾವು ಓದಬೇಕು, ಯಾವ ಸಮಯದಲ್ಲಿ ಓದಿದರೆ ನಮ್ಮ ಮೆದುಳು ಅತಿ ಹೆಚ್ಚಾಗಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ನಂತರ ಮೆದುಳು ಯಾವ ಟೈಮಲ್ಲಿ ಚುರುಕಾಗಿರುತ್ತೆ, ಮೆದುಳನ್ನು ಯಾವಾಗಲೂ ನಾವು ಚುರುಕಾಗಿಡಲು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ. ಸೊ ಅದಕ್ಕೂ ಮುಂಚೆ ಯಾರಾದರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ಯಾವುದೇ ವಿಡಿಯೋ ಮಾಡಿದರೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಬನ್ನಿ ಅವರನ್ನ ಡೈರೆಕ್ಟಾಗಿ ನೋಡೋಣ. ಯಾವ ಸಮಯದಲ್ಲಿ ಓದಬೇಕು? ಸೊ ವೈಜ್ಞಾನಿಕವಾಗಿ ಪ್ರೂವ್ ಆದಂತಹ ಒಂದು ಸೈಂಟಿಫಿಕಲಿ ಬ್ರೈನ್ ಫಂಕ್ಷನ್ಸ್ ಆ್ಯಸ್ ಫಾಲೋಸ್. ಸೊ ನಮ್ಮ ಮೆದುಳು ಯಾವ ಟೈಮಲ್ಲಿ ಅತಿ ಹೆಚ್ಚಾಗಿ ಫಂಕ್ಷನ್ ಮಾಡುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಓದಿದ್ದನ್ನು ಅಥವಾ ಮಾತಾಡಿದ್ದನ್ನು ಅಥವಾ ನೋಡಿದ್ದನ್ನು ಯಾವ ಥರ ನರ್ಸು ಒಂದು ಮೆಮೊರಿ ಗ್ಲ್ಯಾಂಡಲ್ಲಿ ಯಾವ ಥರ ಒಂದು ಮೆಮೊರಿನಾಗಿ ಸ್ಟೋರ್ ಮಾಡುತ್ತೆ, ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ, ಎಲ್ಲಿವರೆಗಿರುತ್ತೆ ಅನ್ನೋದನ್ನು ನಾವು ಈಗ ನೋಡ್ಕೊತ ಹೋಗೋಣ. ಸೊ ಈ ಒಂದು ನಾವು ಇದರಲ್ಲಿ ನೋಡೋದಾದರೆ ಬೆಳಗಿನ ಸಮಯ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೂ ಇದು ಓದಲು ಅತ್ಯಂತ ಸೂಕ್ತವಾದಂತಹ ಸಮಯ. ನೋಡಿ, ಮೆದುಳಿನ ಸಾಮರ್ಥ್ಯ ನೋಡಿ 100% ಇರುತ್ತೆ ಈ ಟೈಮಲ್ಲಿ ಮಾತ್ರನೇ. ಇಡೀ ದಿನ 24 ಅವರ್ಸಲ್ಲಿ ಬೆಳಗ್ಗೆ 7 ಗಂಟೆವರೆಗೂ ಮಾತ್ರ, 4 ಗಂಟೆಯಿಂದ 7 ಗಂಟೆವರೆಗೂ ಮಾತ್ರ ಮೆದುಳು 100% ವರ್ಕ್ ಮಾಡುತ್ತೆ. ಈ ಸಮಯದಲ್ಲಿ ಏನೇ ಮಾಡಿರಿ ನೀವು ಅದೆಲ್ಲದೂ ಮೈಂಡಿಗೆ ಹೋಗುತ್ತೆ, ಎಲ್ಲದೂ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ. ಅತ್ಯಂತ ಕಠಿಣವಾದಂತಹ ವಿದ್ಯೆಗಳಿರ್ಬೋದು ಅಥವಾ ತಪಸ್ಸು ಇರ್ಬೋದು ಅಥವಾ ಮಂತ್ರಗಳಿರ್ಬೋದು ಎಲ್ಲವನ್ನು ಈ ಟೈಮಲ್ಲೇ ಮಾಡ್ತಾರೆ. ಇದಕ್ಕೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಇಲ್ಲಿ ಯಾವುದೇ ರೀತಿಯ ಧರ್ಮನ ನಾನು ಇಲ್ಲಿ ಸಪೋರ್ಟ್ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ವಿಷ್ಣು ಮಂತ್ರ ಹೇಳಬೇಕು, ವಿಷ್ಣು ಸಹಸ್ರನಾಮ ಹೇಳಬೇಕು ಅಂದರೆ, ಸಂಸ್ಕೃತದ ಒಂದು ಏನಾದರೂ ಸ್ತೋತ್ರಗಳನ್ನು ನಾವು ಕಲಿಬೇಕು ಅಂತಂದರೆ ಎಲ್ಲರೂ ಬೆಳಗಿನ ಜಾವನದಲ್ಲೇ ಮಾಡ್ತಾರೆ. ಏನಕ್ಕೆ? ಆ ಸಂಸ್ಕೃತ ಸ್ತೋತ್ರಗಳು ಏನಿದಾವೆ ಅತ್ಯಂತ ಕಠಿಣವಾಗಿರ್ತವೆ. ಅದು ನಮಗೆ ಕೊಟ್ಬಿಟ್ರೆ ಒಂದು 3-4 ಲೈನ್ ನಮಗೆ ಹೇಳೋಕ್ಕೆ ಬರೋಂಗಿಲ್ಲ, ನಮಗೆ ಆ ವರ್ಡನ್ನ ಪದಗಳನ್ನು ನಮಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಅವುಗಳ ಒಂದು ಪಠಣ ಮಾಡಿ ಅಭ್ಯಾಸ ಮಾಡಿಬಿಟ್ಟು ಅದರಲ್ಲಿ ಆ ಒಂದು ವಿದ್ಯೆಯನ್ನು ಪಡ್ಕೊತಾರೆ. ಕಾರಣ ಏನಂದರೆ ಆ ಸಮಯದಲ್ಲಿ ಮಾತ್ರನೇ ಮೆದುಳು 100% ವರ್ಕ್ ಮಾಡ್ತಾ ಇರುತ್ತೆ. ದಿಸ್ ಇಸ್ ದ ಬೆಸ್ಟ್ ಟೈಮ್. ನೆಕ್ಸ್ಟ್ ನಂತರ ನಮ್ಮದು ಬ್ರೇಕ್ಫಾಸ್ಟ್ ಟೈಮ್ ಅಂತ ಕರಿತೀವಿ, ಟಿಫನ್ ಮಾಡೋ ಟೈಮ್ 7 ಗಂಟೆಯಿಂದ 9 ಗಂಟೆ. ಈ ಟೈಮಲ್ಲಿ ಮೆದುಳು ಕೇವಲ 50 ರಿಂದ 60% ವರ್ಕ್ ಮಾಡುತ್ತೆ. ಕಾರಣ ಏನಪ್ಪ ಅಂದರೆ, ನಾವು ಟಿಫನ್ ಮಾಡಿದ ನಂತರ ಅಥವಾ ಏನಾದರೂ ಸ್ವಲ್ಪ ತಿಂಡಿ ತಗೊಂಡ ನಂತರ ಅದು ಜೀರ್ಣ ಆಗೋಕ್ಕೆ 1.5 ತಾಸು ಬೇಕು. ಏನಿಲ್ಲ ಅಂದರೆ ನಮಗೆ 1.5 ತಾಸು ಬೇಕಾಗುತ್ತೆ, 90 ನಿಮಿಷ ಬೇಕಾಗುತ್ತೆ. ಅದು ಜೀರ್ಣ ಆಗಿ ಅದರ ಪೋಷಕಾಂಶ ಎಲ್ಲ ದೇಹಕ್ಕೆ ಹೋಗಿ ನಂತರ ಅಲ್ಲಿಂದ ಎನರ್ಜಿ ಬ್ರೈನಿಗೆ ಹೋಗ್ಬೇಕಲ್ವ. ಸೊ ಅದಕ್ಕೋಸ್ಕರ ಆ ಸಮಯದಲ್ಲಿ ಮೆದುಳಿನ ಪ್ರೊಡಕ್ಟಿವಿಟಿ ಏನಿರುತ್ತೆ, ಮೆದುಳಿನ ಸಾಮರ್ಥ್ಯ ಅದು ತುಂಬಾ ಕಮ್ಮಿ ಇರುತ್ತೆ, 50 ರಿಂದ 60%. ನೋಡಿ, ಅದರ ನಂತರ ಏನಾಗುತ್ತೆ, 9 ರಿಂದ 11 ಗಂಟೆ ಅಗೇನ್ 80% ಆಗಿ ಬ್ರೈನ್ ವರ್ಕ್ ಮಾಡುತ್ತೆ. ಈ ಸಮಯ ಕೂಡ ನಾವು ಓದೋಕ್ಕೆ ಚೂಸ್ ಮಾಡ್ಬೋದು. ನಂತರ ಮಧ್ಯಾಹ್ನದ ಸಮಯ, ಬಿಸಿಲು ನೆತ್ತಿಗೇರಿರುತ್ತೆ, ಕುಂತು ಓದಿ ಅಥವಾ ಏನೋ ಕೆಲಸ ಮಾಡಿ
ಬಾಡಿ ಎಲ್ಲ ಸ್ಟ್ರೆಸ್ ಆಗಿರುತ್ತೆ, ಕಣ್ಣೆಲ್ಲ ಉರಿತಾ ಇರುತ್ತೆ. ಈ ಟೈಮಲ್ಲಿ ನಮಗೆ ಏನೇ ಓದಿದ್ರು ಏನೇ ಮಾಡಿದ್ರು ತಲೆಗತ್ತೋದು ಕೇವಲ 40-50% ಮಾತ್ರ. ಅದಕ್ಕೋಸ್ಕರ ಎಲ್ಲರೂ ಈ ಟೈಮಲ್ಲಿ ಬ್ರೇಕಲ್ಲೇ ಇರ್ತಾರೆ, ಯಾರು ಈ ಟೈಮಲ್ಲಿ ಜಾಸ್ತಿ ಓದೋದಿಲ್ಲ. ಎಲ್ಲರೂ ನೀವು ಲೈಬ್ರರಿ ನೋಡ್ಬೋದು, ಮನೇಲಿ ನೋಡ್ಬೋದು, ಎಲ್ಲರೂ ಈ ಟೈಮಲ್ಲಿ ಮಲ್ಕೊಂಡಿರ್ತಾರೆ. ಮಧ್ಯಾಹ್ನ 1 ಅವರ್ ನ್ಯಾಪ್ ಬೇಕಪ್ಪ ಅಂತ. ಕಾರಣ ಏನಪ್ಪ ಅಂದರೆ ಇಷ್ಟೇ, ಮೆದುಳು ಸಾಮರ್ಥ್ಯ ಕಮ್ಮಿ ಇರುತ್ತೆ. ಇನ್ನು ಸಾಯಂಕಾಲ ಬಂದರೆ ಅಗೇನ್ 80% ಆಗುತ್ತೆ. ಯಾವ ಸಮಯದಲ್ಲಿ? 4 ಗಂಟೆಯಿಂದ 8 ಗಂಟೆ. ಕಾರಣ ಏನಂದರೆ ಇಲ್ಲಿ ತಂಪಾದ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿದ್ದೆ ಮಾಡಿಬಿಟ್ಟು ಅಥವಾ ಇಲ್ಲಿರುವಂತಹ ಒಂದು ಸ್ಟ್ರೈನ್ ಎಲ್ಲ ಕಳೆದು ಹೋಗಿರುತ್ತೆ ನಮಗೆ. ಮಧ್ಯಾಹ್ನ ಊಟದ ಸಮಯ ನಂತರ ಅದೆಲ್ಲ ಊಟ ಮಾಡಿದಂತಹ ಒಂದು ಆಹಾರ ಏನಿದೆ ಅದೆಲ್ಲ ಜೀರ್ಣಗೊಂಡು ಪೋಷಕಾಂಶಗಳನ್ನು ಬಾಡಿಗೆ ನೀಡ್ತಾ ಇರುತ್ತೆ. ನಂತರ 4 ಗಂಟೆ ನಂತರ ನಮ್ಮ ಬ್ರೈನ್ 80% ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ರಾತ್ರಿ ಊಟದ ಸಮಯ, ಊಟದ ಸಮಯದ ನಂತರ 9ರಿಂದ 11 ಗಂಟೆ. ಈ ಸಮಯದಲ್ಲಿ ಕೇವಲ 60% ಮಾತ್ರ ಬ್ರೈನ್ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಯಾರೋ ಪ್ರಶ್ನೆಯನ್ನು ಕೇಳಕ್ಕೆ ಹೋಗಬೇಡಿ ನನಗೆ. ಈ 8ರಿಂದ 9 ಈ 1 ಅವರ್ ಏನು ಮಾಡಬೇಕು, ಅದು ಬ್ರೈನ್ ವರ್ಕೇ ಆಗಲ್ವಾ ಅಂತಲ್ಲ, ವರ್ಕ್ ಆಗುತ್ತೆ. ಸ್ಪೆಸಿಫಿಕಲಿ ಈ ಒಂದು ಅಭ್ಯಾಸಕ್ಕೆ ಸಮಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ಹೇಳ್ತಾ ಇರೋದು, ಯಾವ ಸಮಯದಲ್ಲಿ ಹೋದರೆ ಎಷ್ಟಾಗುತ್ತೆ ಅಂತ. ಈ ನಮ್ಮ ಹುಡುಗರು ಹಂಗೆ ಇಲ್ಲೇನೋ ಒಂದು ಗ್ಯಾಪ್ ಕೊಟ್ಟೆ ಹವರ್ಸು ಅಂತಂದರೆ, ಆಗ ಅವರ್ಸಲ್ಲಿ ಏನಾಗುತ್ತೆ ಅಂದರೆ ಮೈದಲ್ಲಿ ವರ್ಕೇ ಮಾಡಲ್ವಾ. ಇನ್ನು 11 ಗಂಟೆಯಿಂದ 4 ಗಂಟೆವರೆಗೂ ನಮಗೆ ಗ್ಯಾಪೇ ಇದೆ. ಯಾಕೆ ಆ ಟೈಮಲ್ಲಿ ಏನು ವರ್ಕೇ ಮಾಡಲ್ವಾ, ಮಲ್ಕೊಂಡಿರ್ತೀವಿ, ಆದರೂ ಕೂಡ ನಮ್ಮ ಬ್ರೈನ್ ವರ್ಕ್ ಮಾಡ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಹೆಚ್ಚಿನದಾಗಿ ಏನು ಗಮನಿಸಬೇಕು ಅಂತಂದರೆ, ಇದು ಒಂದು ಸಮಯ, ಇದು ಒಂದು ಸಮಯ ಮತ್ತು ಇದು, ಈ 3 ಸಮಯಗಳಲ್ಲಿ ನೀವು ಓದ್ಕೋಬೋದು. ಏನಾದರೂ ಓದ್ಕೊಳ್ಳಿ, ಅದು ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಹೊಸ ಸಬ್ಜೆಕ್ಟ್ಗಳು ಓದಬೇಕಾಗಿತ್ತು ಅಥವಾ ಎಸ್ಸೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಅಂದರೆ ನೀವು ಈ ಟೈಮಲ್ಲಿ ಮಾಡ್ಬೋದು. ಬೆಳಗ್ಗೆ 4ರಿಂದ 7 ಗಂಟೆ ಮತ್ತು ಸಾಯಂಕಾಲ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ, ಸಾಯಂಕಾಲ 4ರಿಂದ 8 ಗಂಟೆ. ಇಷ್ಟು ಅವರ್ಸ್ ಎಷ್ಟಾಗುತ್ತಪ್ಪ? 4ರಿಂದ 7 ಇಲ್ಲಿ 3 ಅವರ್ಸ್ ಆಗುತ್ತೆ. ಇಲ್ಲಿ 2 ಅವರ್ಸು ತೊಗೋಬೋದು ನೀವು. ನೆಕ್ಸ್ಟ್ ಇಲ್ಲಿ ಒಂದು 4 ಅವರ್ಸ್ ಆಗುತ್ತೆ. ಪ್ರೊಡಕ್ಟಿವ್ ಅವರ್ಸ್ಗಳು ಎಷ್ಟಾಗುತ್ತೆ ಇಲ್ಲಿ ನಮಗೆ? ಡೈಲಿ 9 ಅವರ್ ನಮಗೆ ಪ್ರೊಡಕ್ಟಿವ್ ಅವರ್ಸ್ ಆಗುತ್ತೆ. 9 ತಾಸುಗಳು ಅತ್ಯಂತ ಅಮೂಲ್ಯವಾದಂತಹ ಗಂಟೆಗಳು ದಿನದಲ್ಲಿ ಓದುವ ಅಭ್ಯರ್ಥಿಗಳಿಗೆ. ಸ್ಪೆಸಿಫಿಕಲಿ ಯಾರು ಎಕ್ಸಾಮ್ಸಿಗೆ ಓದ್ತಾ ಇರ್ತಾರೆ, ಅದು ನೀವು SSLC ಆಗಿರ್ಬೋದು, PVC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಫೀಲ್ಡ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕಾಂಪಿದ್ದೀರಾ ಅವರಿಗೆ ಈ ಸಮಯನೇ ಚೂಸ್ ಮಾಡಿ. ಮಾರ್ನಿಂಗ್ ಮತ್ತು ನೈಟ್ ಇಲ್ಲಿ ಸಮಯಗಳನ್ನು ಏನು ಕೊಟ್ಟಿನಿ ಅವನ್ನ ಚೂಸ್ ಮಾಡಿಕೊಂಡು ಆ ಟೈಮಲ್ಲೇ ಓದಿ. ಎದ್ದೇಳಕ್ಕೆ ಕಷ್ಟ ಆಗ್ಬೋದು ನಿಮಗೆ, ಬೆಳಗ್ಗೆ ಅಲ್ರಾಮ್ ಇಟ್ಬಿಟ್ರೆ ಎದ್ದೇಳಕ್ಕೆ ಕಷ್ಟ ಆಗ್ಬೋದು, ಬಟ್ ಅದು ಇಂಪಾರ್ಟೆಂಟ್ ಕಂಡ್ರಿ. ನಮಗಿರೋ ಮೇನ್ ಪ್ರಾಬ್ಲಮ್ ಏನಂದರೆ ಓದಿದ ನೆನಪಿರಲ್ಲ. ಅದಕ್ಕೆ ಏನು ಮಾಡಬೇಕು, ಯಾವ ಟೈಮಲ್ಲಿ ಓದಬೇಕು, ಸೈಂಟಿಫಿಕಲಿ ಪ್ರೂವ್ ಆದಂಥ ಈ ಟೈಮಲ್ಲಿ ಓದಿ. ಅದು ಯಾಕೆ ನೆನಪಿರಲ್ಲ? 100% ನೆನಪಿದ್ದೇ ಇರುತ್ತೆ. ಸೊ ಮೆದುಳು ಆ ಥರ ಕೆಲಸ ಮಾಡ್ತಾ ಇರುತ್ತಲ್ವಾ, ಈ ನೆನಪಿರೋದು ಎಲ್ಲದೂ ಮೆದುಳಿನ ಕೆಲಸನೇ. ಅದ್ರ ಪ್ರಕಾರ ನಾವು ಫಾಲೋ ಮಾಡಬೇಕಷ್ಟೇ. ಅದು ಯಾವ ಟೈಮಲ್ಲಿ ಹೆಚ್ಚು ವರ್ಕ್ ಮಾಡುತ್ತೆ ಆ ಟೈಮಲ್ಲಿ ಬುಕ್ ಇಟ್ಕೊಂಡು ಕೂಡ್ರಿ. ನಾವು ಏನು ಮಾಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ವಾಟ್ಸಪ್ ನೋಡ್ತೀವಿ, ಈ ಟೈಮಲ್ಲಿ ಎದ್ದೇಳೋದಿಲ್ಲ ಬಿಡಿ. 4ರಿಂದ ಎಲ್ಲರದು ಸೂರ್ಯ ಉದಯ ಆದ ನಂತರನೇ ಎದ್ದೇಳೋದು. ಅದಕ್ಕೋಸ್ಕರ ಆ ಥರ ಮಾಡಬೇಡಿ. ಯಾರ್ಯಾರಿಗೆ ಈ ಒಂದು ಪ್ರಾಬ್ಲಮ್ ಇರುತ್ತೆ, ನೆನಪು ಉಳಿಯೋಂಗಿಲ್ಲ, ಆಮೇಲೆ ಯಾವ ಟೈಮಲ್ಲಿ ಓದಬೇಕು, ಯಾವ ಟೈಮಲ್ಲಿ ಓದಿದ್ರೆ ಮಾತ್ರನೇ ನನಗೆ ಜಾಸ್ತಿ ನೆನಪಿರುತ್ತೆ ಅನ್ನೋರೆಲ್ಲರೂ ಈ ಒಂದು ಸಮಯನ ಮೇಂಟೈನ್ ಮಾಡಿ. ಇದು ಓದುವಂತಹ ಸಮಯ ಆಯಿತು. ಇನ್ನು ನೆಕ್ಸ್ಟು ಓದಿದ್ದನ್ನು ಹೇಗೆ ನೆನಪಿಟ್ಕೋಬೇಕು ಅನ್ನೋದನ್ನು ನೋಡೋಣ. ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ? ಓದೋದಂದರೆ ಉದ್ದಕ್ಕೆ ಬಟ್ಟಿ ಹಾಕೋದಲ್ಲ, ಅದಕ್ಕೊಂದು ಮೆಥಡ್ ಇರುತ್ತೆ. ಆ ಮೆಥಡ್ ಪ್ರಕಾರನೇ ಓದಬೇಕು. ಸೊ ಇಲ್ಲೇನಂದರೆ ರೀಡ್ ಅಥವಾ ಲರ್ನ್. ನೀವು ಏನೇ ಓದ್ರಿ ಅಥವಾ ಏನೇ ಕಲೀರಿ, ಡೆಪ್ತಾಗಿ ನೋಡ್ಕಿರಿ, ಸಂಪೂರ್ಣವಾಗಿ ಓದಬೇಕು. ಸಂಪೂರ್ಣವಾಗಿ ಕಾನ್ಸೆಪ್ಟ್ ವೈಸ್ ಓದಬೇಕು. ಇಲ್ಲಿ ಕಾನ್ಸೆಪ್ಟ್ ಏನಂದರೆ ಅದೊಂದು ಸಾರಾಂಶ ಏನಿರುತ್ತೆ, ಅದೊಂದು ಇಶ್ಯೂ ನೀಡಿರುತ್ತೆ. ಈಗ ಯುದ್ಧಗಳ ತಗೊಳ್ಳಿ, ಯಾವುದೇ ಒಂದು ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ ಆಗಿರ್ಬೋದು, ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು, ಅಥವಾ INC ಕಾಂಗ್ರೆಸ್ನ ಕಾನ್ಫರೆನ್ಸ್ಗಳಾಗಿರ್ಬೋದು, ಅಥವಾ ಸತ್ಯಾಗ್ರಹಗಳಾಗಿರ್ಬೋದು, ಅವನ್ನ ಕಾನ್ಸೆಪ್ಟ್ ತಿಳ್ಕೋಬೇಕು. ಏನಿದೆ ಅಲ್ಲಿ, ಯಾವುದರ ಸಂಬಂಧ ಯುದ್ಧ ನಡೆದಿದ್ದಾವೆ, ಅದರ ಒಪ್ಪಂದಗಳು ಏನಾಗಿದ್ದಾವೆ, ಯಾವ ಜಾಗದಲ್ಲಿ ಯುದ್ಧಗಳು ನಡೆದಿದ್ದಾವೆ, ಯಾರ ನಡುವೆ ನಡೆದಿದೆ, ಯಾರ ನಡುವೆ ಯಾರ್ಯಾರ ಒಂದು ಮಧ್ಯಸ್ಥಿಗೆ ಇತ್ತು, ಅದರಲ್ಲಿ ಒಂದು ಆ ಕಾನ್ಸೆಪ್ಟನ್ನು ನಾವು ಸಂಪೂರ್ಣವಾಗಿ ಓದ್ಬಿಟ್ಟು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮಾತ್ರನೇ ನಮಗೆ ನೆನಪಿಳಿಯೋಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಏನಾದರೂ ಎಲ್ಲದೂ ಒನ್ಲೈನರ್, ಎಲ್ಲರೂ ಒನ್ಲೈನರ್ ಬಂದ್ಬಿಡ್ತೀವಿ ಅಷ್ಟೇ. ಯಾವ ವರ್ಷದಲ್ಲಿ ಯಾವ ಯುದ್ಧ ಆಯಿತು ಇಷ್ಟಂಬಿಟ್ಟು ಮುಗೀತಾ. ನೆಕ್ಸ್ಟ್
ಒಂದು ಕ್ವಶನ್. ನೆಕ್ಸ್ಟು, ಈ ಒಂದು ಸಮಯದಲ್ಲಿ ಇಂಥ ವ್ಯಕ್ತಿಯು ಈ ಒಂದು ಯುದ್ಧದಲ್ಲಿ ಮರಣ ಹೊಂದಿದನು, ಮುಗೀತಷ್ಟೇ. ಬಟ್ ಹಿಂಗೆ ಓದಿದ್ರೆ ನಮ್ಗೆ ಹೆಂಗೆ ನೆನಪಿರುತ್ತೆ? ಅದಕ್ಕೋಸ್ಕರ ಯಾವಾಗಲೂ ಓದುವ ಸಮಯದಲ್ಲಿ ಸಂಪೂರ್ಣವಾಗಿ ಆ ಒಂದು ವಿಷಯ ತಿಳ್ಕೋಬೇಕು, ಕಾನ್ಸೆಪ್ಟ್ ವೈಸ್ ಓದಬೇಕು. ನಿಮಗೆ ಕಾನ್ಸೆಪ್ಟ್ ಯಾವಾಗ ಗೊತ್ತಿರುತ್ತೆ, ಅದರ ಬಗ್ಗೆ ಸಂಪೂರ್ಣ ಯಾವಾಗ ಗೊತ್ತಿರುತ್ತೆ, ಕ್ವಶನ್ ಪೇಪರ್ ತೆಗಿಯೋರು ಹೆಂಗೆ ಕೇಳಿದ್ರು ಕೂಡ ನಮಗೆ ಆನ್ಸರ್ ಮಾಡುವಂಥ ಒಂದು ಶಕ್ತಿ ಬರುತ್ತೆ. ಅವ್ನು ಸಿಂಗಲ್ ಲೈನ್ ಕೇಳಿದ್ರು ಆನ್ಸರ್ ಮಾಡಬಹುದು, ಅಥವಾ ಸ್ಟೇಟ್ಮೆಂಟ್ ವೈಸ್ ಕೇಳಿದ್ರು ಕೂಡ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ಈ ಓದಿದ್ದನ್ನ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು, ಬರಿಬೇಕು. ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಬುಕ್ ನೋಡ್ದೇ ಬರಿಬೇಕು. ನೀವು ಒಂದು ಸಾರಿ ಓದಿದ ನಂತರ ಎರಡನೇ ಸಾರಿ ಅದನ್ನು ಬುಕ್ ನೋಡ್ದೇ ಬರಿಬೇಕು. ಈ ಬರೆದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಮೈಂಡ್ ತುಂಬಾ ವರ್ಕ್ ಮಾಡುತ್ತೆ. ಓದ್ಬೇಕಾದ್ರೆ ಏನು ಮಾಡ್ತೀರಿ, ಕೈ ಇಟ್ಕೊಂಡಿದ್ರೆ ಸುಮ್ಮನೆ ಓದ್ತಾ ಇರ್ತೀರ ಅಷ್ಟೇ. ಬಟ್ ಬರಿಬೇಕಾದ್ರೆ ನೀವು ಕೈಗೆ ಕೆಲಸ ಕೊಡ್ತೀರಾ, ಆ ಟೈಮಲ್ಲಿ ಬ್ರೈನನ್ನು ಚೆನ್ನಾಗಿ ವರ್ಕ್ ಮಾಡುತ್ತೆ, ಅದು ನೆನಪಿನ ಶಕ್ತಿ ಇನ್ನೂ ಉಳಿಯುತ್ತೆ. ಸೊ ಇದನ್ನು ಫಾಲೋ ಮಾಡಿ. ನಂಬರ್ 1, ಯಾವುದನ್ನೇ ಓದಬೇಕಾದ್ರೂ ಅಥವಾ ಕಲಿಬೇಕಾದ್ರೂ ಸಂಪೂರ್ಣವಾಗಿ ಮಾಡಬೇಕು. ನೆಕ್ಸ್ಟ್ ನಂಬರ್ 2, ಓದಿದ್ದನ್ನು ಬರೆದು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಟಿಪ್ಸ್ ಏನು, ಅದನ್ನ ರಿವೈಸ್ ಅಥವಾ ರೀಕಾಲ್ ಮಾಡಬೇಕು. ಓದಿದ್ದು ಆಯಿತು, ಅದನ್ನ ಬರೆದದ್ದು ಆಯಿತು, ಬಟ್ ಅದು ನೆನಪಿನ ಶಕ್ತಿ ಹೆಂಗೆ ಉಳಿಬೇಕು, ಅದನ್ನ ಯಾವಾಗಲೂ ನಾವು ರಿವೈಸ್ ಮಾಡ್ತಾ ಇರಬೇಕು. 7 ದಿನಗಳ ಸಮಯ. ನಮ್ಮ ಮೆಮೊರಿ ಏನಾಗಿರುತ್ತಂದರೆ, ಈ ಬ್ರೈನಲ್ಲಿ ಮೆಮೊರಿ ಏನಂತಂದರೆ 3 ಟೈಪ್ ಇರುತ್ತೆ. ಒಂದು ಗಂಟೆಗಳಲ್ಲಿ ಮೆಮೊರಿ ಇದಾಗ್ತಾ ಇರುತ್ತೆ. ನೆಕ್ಸ್ಟು ದಿನಗಳಲ್ಲಿ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಮೆಮೊರಿ ಪವರ್ಸ್ ಹೆಂಗಿರುತ್ತೆ ಅಂದರೆ, ಸ್ಟೋರೇಜು ಬ್ರೈನಲ್ಲಿ ಈ ಮಿರರ್ನಲ್ಲಿ 3 ರೀತಿಯಾದಂಥ ನಮಗೆ ಮೆಮೊರೀಸ್ ಇರುತ್ತೆ. ಒಂದು ಗಂಟೆಗಳವರೆಗೆ ಮಾತ್ರ ಇರುತ್ತೆ, ಕೆಲವು ಗಂಟೆಗಳಿಗೆ ಮಾತ್ರ ಆ ಮೆಮೊರಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟು ಕೆಲವು ದಿನಗಳವರೆಗೆ ಮಾತ್ರ ಇರುತ್ತೆ. ಇನ್ನೊಂದು ಶಾಶ್ವತ ಮೆಮೊರಿ ಇರುತ್ತೆ. ಸೊ ನಾವು ಈ ಮೆಮೊರಿ ಹೆಂಗೆ ಪಡ್ಕೋಬೇಕು ಅಂತ ನಾವು ಅದನ್ನು ವರ್ಕ್ ಮಾಡಬೇಕಾಗುತ್ತೆ. ಇದು ಯಾವಾಗ ಬರುತ್ತೆ ಅಂದರೆ, ಮಲ್ಟಿಪಲ್ ಟೈಮ್ಸ್ ನೋಡೋದ್ರಿಂದ, ಪದೇ ಪದೇ ನೋಡೋದ್ರಿಂದ, ಪದೇ ಪದೇ ಓದಿರೋದ್ರಿಂದ, ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ಮಾತ್ರ ಇದು ಉಳಿಯುತ್ತೆ. ಅದೇ ನೋಡಿ, ನಮ್ಮ ಮೊಬೈಲ್ ನಂಬರ್ 10 ಡಿಜಿಟ್ ಮೊಬೈಲ್ ನಂಬರ್ ಇರುತ್ತೆ. ನಾವು ಅದನ್ನು ಯಾರು ಕೇಳಿದ್ರು ಕೂಡ ಸಡನ್ನಾಗಿ ಹೇಳ್ಬಿಡ್ತೀವಿ ನಾವು. ಅದೇ ನಮ್ಮ ತಂದೆ ಮೊಬೈಲ್ ನಂಬರ್ ಹೇಳಿ, ಅಟ್ಲೀಸ್ಟ್ ಒಂದು ನಂಬರ್ ಆದರೂ ಮಿಸ್ ಮಾಡಿರ್ತೀವಿ. ಫ್ಯಾಮಿಲಿಯಲ್ಲಿರುವಂಥ ಎಲ್ಲರ ಮೊಬೈಲ್ ನಂಬರ್ ಹೇಳಿ, ಒಂದು ನಂಬರ್ ಆದರೂ ಮಿಸ್ ಮಾಡಿರ್ತೀವಿ. ಏನಕ್ಕೆ? ಇದು ನಮ್ಮ ನಂಬರು, ನಮಗೆ ಗೊತ್ತಿರುತ್ತೆ, ಪದೇ ಪದೇ ನಾವು ಹೇಳಿರ್ತೀವಿ, ನೋಡ್ಕೊತಾ ಇರ್ತೀವಿ, ಅದಕ್ಕೋಸ್ಕರದು ಬರ್ತಾನೆ ಇರುತ್ತೆ. ಚೈಲ್ಡ್ಹುಡ್ಡಲ್ಲಿ ಇರುವಂತಹ ಎಲ್ಲರೂ ಹೆಸರು ಹೇಳೋಕ್ಕಾಗುತ್ತಾ ನಮಗೆ? ಫ್ರೆಂಡ್ಸ್ ಹೆಸರುಗಳು ಹೇಳೋಕ್ಕಾಗಲ್ಲ. ಅಲ್ಲೊಬ್ರು ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಹೇಳ್ತೀವಿ. ಏನಕ್ಕೆ? ಬೆಸ್ಟ್ ಫ್ರೆಂಡ್ಸ್ ಅಂದರೆ ಅವ್ರ ಜೋಡಿ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ, ಅವ್ರನ್ನ ಯಾವಾಗಲೂ ನೋಡ್ತಾ ಇರ್ತೀವಿ, ವಾಟ್ಸಾಪು, ಮೆಸೇಜು, ಕಾಲು ಅಂತ ಯಾವಾಗಲೂ ಅವರಲ್ಲಿ ನಾವು ಕನೆಕ್ಟ್ ಆಗಿರ್ತೀವಿ. ಅದಕ್ಕೋಸ್ಕರ ಅದು ಶಾಶ್ವತ ಮೆಮೊರಿಯಲ್ಲಿ ಬಂದುಬಿಟ್ಟು ಕೊಡುತ್ತೆ. ಅದೇ ಥರನೇ ಓದಿದ್ದು ಕೂಡ ಯಾವಾಗಲೂ ರಿವಿಷನ್ ಮಾಡ್ತಾ ಇರಬೇಕು. 7 ದಿನಕ್ಕೆ ಒಂದು ಸಾರಿ ರಿಪಿಟೇಷನ್ ಮಾಡಲೇಬೇಕು. ಈ ಸೋಮವಾರ ನೀವು ಏನಾದರೂ ಒಂದು ಸಬ್ಜೆಕ್ಟನ್ನು ರಿವೈಸ್ ಮಾಡಿದ್ರೆ ಅಂದ್ಕೊಳ್ಳಿ, ನೆಕ್ಸ್ಟ್ ಸೋಮವಾರ ಮತ್ತೆ ಅದನ್ನೇ ಮಾಡಲೇಬೇಕು, ರಿಪೀಟ್. ದಟ್ಸ್ ಇಂಪಾರ್ಟೆಂಟ್. ಆಗಿದ್ರೆ ಮಾತ್ರ ನೀವು ಓದಿದ್ದು ಶಾಶ್ವತ ಮೆಮೊರಿಯಲ್ಲಿ ಹೋಗಿ ಕೊಡುತ್ತೆ. ನೆಕ್ಸ್ಟ್ ರಿಪೀಟ್. ಇಲ್ಲೇನು ಮಾಡಿದರೆ ಈ 3 ಥಿಂಗ್ಸ್ ಏನಿದೆ ಅದನ್ನೇ ತಿರ್ಗಾ ರಿಪೀಟ್ ಮಾಡಬೇಕು. ನೀವು ಡಿಸ್ಕಸ್ ಮಾಡಬೇಕು, ಫ್ರೆಂಡ್ಸ್ ಜೋಡಿ ಡಿಸ್ಕಸ್ ಮಾಡಬೇಕು. ಇಲ್ಲಿ ಸರ್ ನಾನು ಒಬ್ಬನೇ ಹೆಂಗೆ ರಿಕಾಲ್ ಮಾಡಲಿ, ಹೆಂಗೆ ರಿವಿಷನ್ ಮಾಡಲಿ, ನಾನು ಸರಿ ತಪ್ಪು ಅಂತ ನನಗೆ ಗೊತ್ತಾಗೋದು ಹೆಂಗೆ ಅಂದರೆ ಡಿಸ್ಕಸ್ ಮಾಡಿ. ಒಂದು ಗ್ರೂಪ್ ಮಾಡಿ, ಸರ್ಕಲ್ ಮಾಡಿ. ಈ ಸರ್ಕಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೇಮ್ ಮೈಂಡ್ಸೆಟ್ ಇರುವಂತಹ ಈ ವಿದ್ಯಾರ್ಥಿಗಳ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಈ ಡಿಸ್ಕಷನ್ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಜ್ಞಾನ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಹೊಸ ವಿಷಯಗಳನ್ನ ತಿಳ್ಕೊತೀವಿ, ಅದ್ರ ಜೊತೆಗೆ ಓದಿದ್ದನ್ನು ನಾವು ನೆನಪಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ನಾವು ಎಷ್ಟು ಓದಿದ್ವಿ, ಎಷ್ಟು ನೆನಪಿದೆ, ಯಾವುದರಲ್ಲಿ ಮಿಸ್ ಆಗಿದೆ, ಅದು ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಅಂಥ ಟೈಮಲ್ಲಿ ನೀವು ತಿರ್ಗಾ ಬಂದುಬಿಟ್ಟು ರಿವಿಷನ್ ಮಾಡ್ಬೋದು, ತಿರ್ಗಾ ಅದನ್ನು ಆ ಚಾಪ್ಟರ್ನ ತಿರ್ಗಾ ಓದ್ಬೋದು. ಆ ಕ್ವಶನ್ ಮೇಲೆ ಬಂದಂತಹ ಏನಾದರೂ ಸ್ಟೇಟ್ಮೆಂಟ್ ವೇಟ್ ಕ್ವಶನ್ ಇರ್ತವೆ, ಅದನ್ನು ತಿರ್ಗಾ ಬಂದುಬಿಟ್ಟು ನೀವು ಅದನ್ನು ನೋಡ್ಕೋಬೋದು. ಸೊ ಅದಕ್ಕೋಸ್ಕರ ಡಿಸ್ಕಷನ್ ಮಾಡಿ. ಡಿಸ್ಕಷನ್ ಎಲ್ಲರ ಜೊತೆ ಡಿಸ್ಕಷನ್ ಮಾಡೋಕ್ಕೋಗ್ಬಿಡಿ, ಸೇಮ್ ಮೈಂಡ್ಸೆಟ್ ಇರಬೇಕು. ಅದು ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ನೆನಪಿಟ್ಕೊಳ್ಳೋಕೆ ನಾವು ಇಷ್ಟು ಕೆಲಸನ ಮಾಡಲೇಬೇಕು. ಇದು ಸ್ಟಡಿ ಮೆಥಡ್. ದಿಸ್ ಇಸ್ ದ ಸ್ಟಡಿ ಮೆಥಡ್.
ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ. ಇದನ್ನ ಡೈಲಿ ಇದನ್ನೇ ಥರ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲಾಂದರೆ ಯಾವುದೋ ನೆನಪಿನಲ್ಲಿ ಉಳಿಯಲ್ಲ. ಬನ್ನಿ ಹಾಗಾದ್ರೆ ನೋಡೋಣ. ನೆಕ್ಸ್ಟು, ಮೆದುಳು ಯಾವಾಗ ಚುರುಕಾಗಿರುತ್ತೆ, ಮೆದುಳನ್ನ ಹೇಗೆ ನಾವು ಚುರುಕಾಗಿ ಇಡಬೇಕು ಅಂತ ಕೂಡ ಇವಾಗ ನೋಡೋಣ. ಮೆದುಳು ಯಾವಾಗ ಚುರುಕಾಗಿರುತ್ತೆ? ಎಲ್ಲ ಟೈಮಲ್ಲಿ ಚುರುಕಾಗಿರುತ್ತಾ ಮೆದುಳು? ಇಲ್ಲ. ಮೆದುಳು ಆ್ಯಕ್ಟಿವ್ ಆಗಿ ಇರಬೇಕು ಅಂದರೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ನಾವು ಮಾಡಬೇಕು. ಅದಕ್ಕೆ ಮೊದಲದ್ದು ಏನು ಮಾಡ್ಬೇಕಂದ್ರೆ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡಬೇಕು. ಈ ನಿದ್ದೆ ಅನ್ನೋದು ಏನಿದೆ ಇದು ತುಂಬಾ ಇಂಪಾರ್ಟೆಂಟು. ಯಾರ್ಯಾರು ಓದ್ತಾ ಇರ್ತೀರ ಅವ್ರಿಗೆ ಇದು ತುಂಬಾ ಇಂಪಾರ್ಟೆಂಟು. 6 ರಿಂದ 8 ತಾಸು ನಿದ್ದೆ ಮಾಡಲೇಬೇಕು. 6 ರಿಂದ 8 ತಾಸು ನಿದ್ದೆ ಮಾಡಲಿಲ್ಲ ಅಂದರೆ ಮೆಮೊರಿ ಸ್ಟೋರೇಜ್ ಆಗಲ್ಲ, ಬಾಡಿ ಫ್ರೀನೂ ಆಗಲ್ಲ, ನಮಗೆ ಮೈಂಡ್ ಆ್ಯಕ್ಟಿವ್ನೂ ಇರಲ್ಲ. ಇಷ್ಟು ತಾಸು ಬಿಟ್ಟು 24 ಅವರ್ಸ್ ಇದೆ ನಮಗೆ. 24 ಅವರ್ಸಲ್ಲಿ 8 ಅವರ್ಸನ್ನು ತೆಗೆದುಬಿಡಿ ನೀವು, ಇನ್ನು 16 ತಾಸು ಉಳಿತು. 16 ತಾಸಲ್ಲಿ 9 ಅವರ್ ನೀವು ನೀಟಾಗಿ ಓದೋಕ್ಕಿಟ್ರಿ ಅಂದರೆ ಇನ್ನು ಉಳಿಕೆದ್ದು 7 ತಾಸು ಉಳೀತು. ಇದು ಫ್ರೀ ಟೈಮ್. ಇದನ್ನೇನಾದರೂ ಮಾಡ್ಕೊಳ್ಳಿ ನೀವು. ಈ 9 ತಾಸು ಏನಕ್ಕೆ ಹೇಳಿದಂತ ಪ್ರೊಡಕ್ಟಿವ್ ಅವರ್ಸ್ ಹೇಳಿದ್ವಿ ನಿಮ್ಗೆ ಆಲ್ರೆಡಿ. ಆ ಪ್ರೊಡಕ್ಟಿವ್ ಅವರ್ಸ್ಗೆ ಇದನ್ನು ಮೇಂಟೈನ್ ಮಾಡಿ 9 ಅವರ್ಸ್ ಡೈಲಿ ಓದೋಕ್ಕೆ. ನೆಕ್ಸ್ಟ್ 7 ತಾಸು ಫ್ರೀ ಇರ್ತೀರ, ಮನೆ ಕೆಲಸ ಆದರೂ ಮಾಡಿ, ಫ್ರೆಶ್ ಆದರೂ ಆಗಿ, ಹೊರಗಡೆ ಫ್ರೆಂಡ್ಸ್ ಜೊತೆ ತಿರುಗಾಡಿ, ಏನಾದರೂ ಮಾಡಿ ನೀವು 7 ತಾಸಲ್ಲಿ. ಬಟ್ ಈ 9 ತಾಸು ಏನಿದೆ, 9 ತಾಸಲ್ಲಿ ಯಾವುದೂ ಇರಬಾರ್ದು. ಸೊ ಅದಕ್ಕೋಸ್ಕರ ನಿದ್ದೆ ಈಸ್ ವೆರಿ 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 ಇಂಪಾರ್ಟೆಂಟು. ಸೊ ಗೆಟ್ ಪ್ಲೆಂಟಿ ಆಫ್ ಸ್ಲೀಪ್. ಅದಕ್ಕೆ ಹೇಳೋದು, ಸಂಪೂರ್ಣವಾಗಿ ನಿದ್ದೆ ಮಾಡಿ, ಎದ್ದ ನಂತರ ಮೈಂಡ್ ಫ್ರೆಶ್ ಆಗಿರುತ್ತೆ, ಆವಾಗ ನಿಮಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಎಕ್ಸಾಮ್ ಇದೆ, ನಾನು ಡೈಲಿ 4 ಅವರ್ಸ್ ನಾನು ನಾನು ನಿದ್ದೆ ಮಾಡ್ತೀನಿ, 14 ತಾಸು ಓದ್ತೀನಿ, 15 ತಾಸು ಓದ್ತೀನಿ, ಹಂಗಾದ್ರೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನಂಗಿದ್ರೆ UPSCಗೆ ಪ್ರಿಪೇರ್ ಆಗೋರು ಎಲ್ಲರೂ ಮೋರ್ ದೆನ್ 12 ಅವರ್ಸ್, 12 to 14 ಅವರ್ಸ್ ಸ್ಟಡಿ ಮಾಡ್ತಾರೆ. ಅವರೆಲ್ಲರೂ UPSC ಆಗಬೇಕಾಗಿತ್ತಲ್ವ, ಕ್ಲಿಯರ್ ಮಾಡಬೇಕಾಗಿತ್ತಲ್ವ? ಯಾಕೆ ಮಾಡೋಂಗಿಲ್ಲ? ಸೊ ನಿದ್ದೆ ಸರಿಯಾಗಿ ಆಗಿರಲ್ಲ, ಓದಿದ್ದು ಸರಿಯಾಗಿ ನೆನಪುಳಿಯೋಂಗಿಲ್ಲ, ಸ್ಟಡಿ ಮೆಥಡನ್ನು ಫಾಲೋ ಮಾಡೋಂಗಿಲ್ಲ. ಈ ಅವರ್ಸ್ ಡಸಂಟ್ ಮ್ಯಾಟರ್, ನೆನಪಿಟ್ಟುಕೊಳ್ಳಿ. ಇಫ್ ಯು ಆರ್ ಸ್ಟಡಿಂಗ್ ಫಾರ್ 12 to 14 ಅವರ್ಸ್, ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದ UPSC ಎಕ್ಸಾಮ್ ಆರ್ ಎನಿ ಅದರ್ ಎಕ್ಸಾಮ್ಸ್. 12 ರಿಂದ 14 ತಾಸು ನಾನು ಓದ್ತಾ ಇದ್ದೀನಿ ಅಂತಂದರೆ ನೀವು ಎಲ್ಲ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀವಿ ಅಂತ ಅಲ್ಲ. ಬಟ್ ಅದರಲ್ಲಿ ಎಷ್ಟು ತಾಸು ಓದಿದ್ದು ನಿಮಗೆ ನೆನಪಿದೆ? 12 ತಾಸು ಓದಿದ್ರೆ, 14 ತಾಸು ಓದಿದ್ರೆ ಅಂದ್ರೆ ಎಷ್ಟು ತಾಸು ಓದಿದ್ದು ನಿಮಗೆ ನೆನಪಿದೆಯಪ್ಪ? ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. 9 ತಾಸು ಓದಿ, 9 ರಿಂದ 10 ತಾಸು ಓದಿ. ಆದರೆ ಯಾವ ಟೈಮಲ್ಲಿ ಓದಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಆ ಟೈಮಲ್ಲಿ ಮಾತ್ರನೇ ಓದಿ. ಓದಿದ್ದನ್ನ ಏನು ಮಾಡಬೇಕು, ರಿವಿಷನ್ ಮಾಡಬೇಕು, ರಿಪೀಟ್ ಹೆಂಗೆ ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಅದನ್ನು ಹೇಳಿದ್ದೀನಿ, ಅದೇ ಥರನೇ ಮಾಡಿ. ನೆಕ್ಸ್ಟ್, ಸೆಕೆಂಡ್ ಒನ್, ಎಕ್ಸಸೈಸ್ ರೆಗ್ಯುಲರ್ಲಿ. ಇಲ್ಲಿ ವ್ಯಾಯಾಮ ಮಾಡಲೇಬೇಕು ನಾವು. ವ್ಯಾಯಾಮ ಯಾಕೆ ಮಾಡ್ಬೇಕು ಸರ್? ನಾವು ಎಕ್ಸಾಮಿಗೆ ಓದ್ತಾ ಇರೋದು, ನಾನು PSI ಆಗಬೇಕಲ್ಲ, ನಾನು IPS ಆಗಬೇಕಲ್ಲ, ನನಗೆ FDA ಆದರೆ ಸಾಕು, ನನಗೆ ವಿಲೇಜ್ ಅಕೌಂಟೆಂಟ್ ಆದರೆ ಸಾಕು, ನನಗೆ SDA ಆದರೆ ಸಾಕು, ನಾನು ಗ್ರೂಪ್ C ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ತೀನಿ ನಾನು. ಸೊ ನನಗೆ ಏನಕ್ಕೆ ಬೇಕು ವ್ಯಾಯಾಮ? ನಾನೇನು ಬಾಡಿ ಬಿಲ್ಡರ್ ಆಗೋದು ಬೇಕಾಗಿಲ್ಲ. ಇಲ್ಲಿ ವ್ಯಾಯಾಮ ಅನ್ನೋದು ಬಾಡಿ ಬಿಲ್ಡಿಂಗಿಗೆ ಅಲ್ಲ. ನಮ್ಮ ಮೆದುಳು ಏನಿದೆ, ಮೈಂಡ್ ಫ್ರೀ ಇರೋಕ್ಕೆ, ಕುಂತು ಬಾಡಿ ಮಜಲ್ಸ್ ಎಲ್ಲ ಗಟ್ಟಿಯಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗೋಕ್ಕೆ, ರಕ್ತ ಸರಬರಾಜು ಆಗೋಕ್ಕೆ. ಈ ವಿಷಯಗಳಿಗೆ ನಮ್ಮನ್ನು ನಾವು ಆರೋಗ್ಯವಾಗಿ ಇಡೋಕ್ಕೆ ನಾವು ವ್ಯಾಯಾಮ ಮಾಡಬೇಕು ಡೈಲಿ. ಇಲ್ಲಿ ನಿಮಗೆ 7 ಅವರ್ಸ್ ಇದೆಯಲ್ವಾ, 7 ಫ್ರೀ ಅವರ್ಸ್ ಇದೆಯಲ್ಲ, ಅದರಲ್ಲಿ 30 ಮಿನಿಟ್ಸ್ ವ್ಯಾಯಾಮಕ್ಕೆ ಇಡಿ. 30 ಮಿನಿಟ್ಸ್ ವ್ಯಾಯಾಮ ಮಾಡಿ. ರನ್ನಿಂಗ್ ಹೋಗಿ, ಬೆಳಗ್ಗೆ ಎದ್ಬಿಟ್ಟು ಕೆಲವೊಂದು ಫ್ರೀ ಎಕ್ಸಸೈಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ನೀವು ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ಸೊ ಆವಾಗ ಮೈಂಡ್ ಚುರುಕಾಗಿರುತ್ತೆ. ಆ ನಂತರ ಏನೇ ಓದಿದ್ರು ಏನೇ ಮಾಡಿದ್ರು ಫುಲ್ ಡೇ ನೀವು ಆ್ಯಕ್ಟಿವ್ ಆಗಿ ಇರ್ತೀರ. ಸೊ ಅದಕ್ಕೋಸ್ಕರ ಎಕ್ಸಸೈಸ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೆಡಿಟೇಷನ್. ಧ್ಯಾನ ಮಾಡಲೇಬೇಕು, ಇದು ಕೂಡ ಇಂಪಾರ್ಟೆಂಟ್. ಸರ್ ನಾನು ಶಿವನ ಭಕ್ತ ಅಲ್ಲ ಸರ್, ನಾನು ಆಂಜನೇಯ ಭಕ್ತ ಸರ್, ನಾನೇನಕ್ಕೆ ಧ್ಯಾನ ಮಾಡಲಿ? ತಪಸ್ಸು ಮಾಡಿಬಿಟ್ಟು ನಾನೇನು ಪಡ್ಕೊಳ್ಳೋದು ಬೇಕಾಗಿಲ್ಲ ಸರ್, ನಾನೇನಕ್ಕೆ ಧ್ಯಾನ ಮಾಡಲಿ? ನೀನು ಧ್ಯಾನ ಮಾಡಬೇಕಾಗಿರೋದು ಯಾವುದೋ ಒಂದು ದೊಡ್ಡದು ಒಂದು ವಿದ್ಯೆ ಕಲ್ಕೊಳ್ಳೋಕ್ಕಲ್ಲಪ್ಪ, ನಿನ್ನ ಮನಸ್ಸನ್ನು ನಿನ್ನ ಹಿಡಿತದಲ್ಲಿ ಇಡೋಕ್ಕೆ. ಮೆಡಿಟೇಷನ್ನಿಂದ ಏನು ಯೂಸ್ ಆಗುತ್ತಂದರೆ ನಿಮ್ಮ ಮನಸ್ಸು ಹಿಡಿತದಕ್ಕೆ ಬರುತ್ತೆ. ಈ ಮನಸ್ಸು ಹಿಡಿತಕ್ಕೆ ಏನಕ್ಕೆ ಬರಬೇಕು? ನಮಗೆ ಅಡೆತಡೆಗಳು ಜಾಸ್ತಿ ಬರ್ತವೆ ಓದೋ ಟೈಮಲ್ಲಿ.
ಎಂಥ ಅಡೆತಡೆಗಳು ಬರ್ತಾವಪ್ಪ. ಓದಬೇಕಾದ್ರೆ ಯಾರೋ ಒಂದು ಎಮರ್ಜೆನ್ಸಿ ಕಾಲ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಇಲ್ಲಾಂದರೆ ಮನೇಲಿ ಅಪ್ಪ ಅಮ್ಮ ಕೆಲಸ ಹಚ್ತಾರೆ, ಇಲ್ಲ ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ಒಂದು ತಾಂಬ ಅಂತಾರೆ. ಇಂಥ ಟೈಮಲ್ಲಿ ನಮ್ಮ ಮೈಂಡನ್ನು ನಮ್ಮ ಮನಸ್ಸಲ್ಲಿ ನಾವು ಕಂಟ್ರೋಲ್ ಇಟ್ಕೋಬೇಕು. ಅಥವಾ ಯಾವುದೋ ಒಂದು ವಿಡಿಯೋ ವಿಷಯದಲ್ಲಿ ಡಿಸ್ಟ್ರಾಕ್ಷನ್ ಆಗ್ತೀವಿ, ಅಥವಾ ಯಾವುದೋ ವಿಡಿಯೋಗಳನ್ನ ನೋಡಿರ್ತೀವಿ. ಏನೋ ಒಂದು ಡಿಸ್ಟ್ರಾಕ್ಷನ್ ಅಂದರೆ ಏನೋ ಬರ್ತವೆ, ಅಡೆತಡೆಗಳು ಯಾವುದೋ 1000 ಬರ್ತಾ ಇರ್ತವೆ. ಅವನ್ನೆಲ್ಲವನ್ನ ನಾವು ಮೆಟ್ಟಿ ನಿಲ್ಲಬೇಕು, ಅವನ್ನ ಎದುರಿಸ್ಬಿಟ್ಟು ನಾವು ಓದೋ ಒಂದು ಮೈಂಡ್ ಸೆಟ್ಟಿಂದ ಹೊರಗೆ ಬರಬಾರ್ದು. ಅದೇ ಒಂದು ಇದರಲ್ಲಿರಬೇಕು ಅಂದರೆ ಧ್ಯಾನ ಮಾಡಬೇಕು ನಾವು. ಇದು ಕೂಡ ಇಂಪಾರ್ಟೆಂಟ್. ಧ್ಯಾನ ಮಾಡೋದ ಕಾರಣ ಏನಂದರೆ ಮನಸ್ಸನ್ನು ಹಿತವಾಗಿ ಇಡಲು, ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟು ಒಂದೇ ಕಡೆ ಕೇಂದ್ರೀಕೃತ ಮಾಡಲು, ಟು ಸೆಂಟ್ರಲೈಸ್ ಅವರ್ ಫೋಕಸ್. ದಟ್ಸ್ ಇಂಪಾರ್ಟೆಂಟ್. ಬರಿತೀನಿ ನೋಡಿಲಿ, ಇದು ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಕೇಂದ್ರೀಕೃತ ಮಾಡಲು, ಸೆಂಟ್ರಲೈಸ್. ನಮ್ಮ ಫೋಕಸ್ ಏನಿದೆ ಅದನ್ನು ಸೆಂಟ್ರಲೈಸ್ ಮಾಡಲು ನಾವು ಧ್ಯಾನವನ್ನು ಮಾಡಲೇಬೇಕು. ಆಗಿದ್ದಾಗ ಮಾತ್ರನೇ ನಾವು ಒಂದು ಬುಕ್ಕ ಓದಿದಾಗ, ಈ ಕೆಲವರು ಬೆಳೆದ್ರೆ ಸರ್ ಸೈನ್ಸ್ ಅರ್ಥನೇ ಆಗ್ತಾಯಿಲ್ಲ ನನಗೆ. ನೀನು ಓದು, ಮೆಡಿಟೇಷನ್ ಮಾಡು, ಕುಂತ್ಕೋ, ಸಮಾಧಾನದಿಂದ ಓದು, ಅರ್ಥ ಆಗೇ ಆಗುತ್ತೆ ಅದು. ಇಷ್ಟು. ನೆಕ್ಸ್ಟ್ ನೋಡೋಣ. 4ನೇ ಪಾಯಿಂಟ್ ಏನಂದರೆ ಈಟ್ ಮೆಡಿಟೇರಿಯನ್ ಡಯಟ್. ಸರ್ ನಾನು ದಪ್ಪ ಇಲ್ಲ ಸರ್, ನಾನು ಡಯಟ್ ಏನಕ್ಕೆ ಮಾಡಬೇಕು, ನಾನು ತುಂಬ ತಳ್ಳ ಇದ್ದೀನಿ ಸರ್, ನಾನು ವೇಟ್ ಕಮ್ಮಿ ಇದ್ದೀನಿ, ಡಯಟ್ ಏನಕ್ಕೆ ಮಾಡಲಿ, ಇನ್ನೂ ಕಮ್ಮಿ ಆಗಿಬಿಡ್ತೀನಿ ನಾನು. ಇಲ್ಲ, ಡಯಟ್ ಏನಕ್ಕೆ ಮಾಡಬೇಕು ಅಂದರೆ ಇತ್ತೀಚೆಗೆ ನೀನು ನೋಡಬೇಕು ಆಹಾರ ಪದ್ಧತಿ ಏನಿದೆ ತುಂಬಾ ಹದಗೆಟ್ಟಿದೆ. ಅಡಲ್ಟ್ರೇಷನ್ ತುಂಬ ಬರ್ತಾ ಇದೆ. ಅಡಲ್ಟ್ರೇಷನ್ ಅಂದರೆ ಕಲಬೆರಕೆ. ಈ ಕಲಬೆರಕೆ ಆಹಾರ ಸೇವನೆಯಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಲವಣಾಂಶ ಇರ್ಬೋದು, ಖನಿಜಗಳಾಗಿರ್ಬೋದು, ಒಂದು ಪೋಷಕಾಂಶಗಳಾಗಿರ್ಬೋದು, ಯಾವ ಕರೆಕ್ಟಾಗಿ ಸಿಗಲ್ಲ. ಅವು ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಕರೆಕ್ಟಾಗಿ ನಮಗೆ ಎನರ್ಜಿ ಬ್ರೈನಿಗೆ ಸರಿಯಾಗಿ ಹೋಗಲ್ಲ. ಬ್ರೈನಿಗೆ ಎನರ್ಜಿಗೆ ಸರಿಯಾಗಿ ಹೋಗಲ್ಲ ಅಂದರೆ ಏನಾಗುತ್ತೆ, ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ. ಬ್ರೈನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಾವು ಓದಿದ್ದು ನಮಗೆ ನೆನಪಿರಲ್ಲ, ಮರಿತಾ ಇರ್ತೀವಿ, ಏನು ಮಾಡಬೇಕು ಗೊತ್ತಾಗಲ್ಲ, ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಸುಮ್ಮನೆ ಬೆವರು ಬರ್ತಾ ಇರುತ್ತೆ, ಸುಮ್ಮನೆ ಸಿಟ್ಟು ಬರ್ತಾ ಇರ್ತದೆ, BP ಜಾಸ್ತಿ ಆಗುತ್ತೆ. ಇದೆಲ್ಲ ಕಾರಣ ಏನಪ್ಪ ಅಂದರೆ ಆಹಾರ ಪದ್ಧತಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಮೂತಾಗಿರೋ ಆಹಾರ ತಗೊಳ್ಳಿ, ಹಸಿರು ತರಕಾರಿನ ತಿನ್ನಿರಿ ಜಾಸ್ತಿ. ಓದೋ ಟೈಮಲ್ಲಿ ಯಾರು ಓದ್ತಾ ಇರ್ತಾರೋ ಆಯಿಲ್ ಫುಡ್ ಏನಿದೆ ಅದೆಲ್ಲದನ್ನು ಕಮ್ಮಿ ಮಾಡಿ, ವಡಾ ಬಜ್ಜಿ ಅವೆಲ್ಲವನ್ನೂ ಕಮ್ಮಿ ಮಾಡಿ, ಪಾನಿಪೂರಿ ಪಿಜ್ಜಾ ಏನಿದೆ ಅವನು ಕೂಡ ಕಮ್ಮಿ ಮಾಡಿ. ದೇಹಕ್ಕೆ ಯಾವುದು ಅತಿ ಹೆಚ್ಚು ಪೋಷಕಾಂಶ ಕೊಡುತ್ತೆ ಅಂಥದನ್ನು ತಿನ್ನಿ. ಹಸಿ ತರಕಾರಿ ತಿನ್ನಿ, ಸೌತೆಕಾಯಿ ತಿನ್ನಿ. ಸೌತೆಕಾಯಿ, ಕ್ಯಾರೆಟು, ಗೆಣಸೆಲ್ಲ ಕೊಯ್ದುಬಿಟ್ಟು ಪಕ್ಕದಲ್ಲಿ ಒಂದು ಬಟ್ಟಲಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಓದೋ ಟೈಮಲ್ಲಿ ಒಂದೊಂದು ತಿಂತಾ ಇರಿ. ಹಸಿ ಬೆಂಡೆಕಾಯಿ ತಿನ್ನಿ. ಹಸಿ ಬೆಂಡೆಕಾಯಿ ಏನಿದೆ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ ನೋಡಿ. ಅದು ಓದೋ ಟೈಮಲ್ಲಿ ಹಸಿ ಬೆಂಡೆಕಾಯಿನ ತಿಂತಾ ಇರಿ. ಅಥವಾ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಅವನ್ನೆಲ್ಲವನ್ನ ಕೊಯ್ದುಬಿಟ್ಟು ಈಗ ನೋಡಿರ ಈ ಲಿಂಗಾಯತ್ ಕರಾವಳಿಯಲ್ಲಿ ಕೊಡ್ತಾ ಇರ್ತಾರಲ್ಲ ಆ ಥರ ನೀವು ಸಪ್ರೇಟ್ ಮನೇಲಿ ಮಾಡಿಟ್ಕೊಂಡ್ಬಿಟ್ಟು ತಿಂತಾ ಓದ್ತಾ ಇರಿ. ಸೊ ಬ್ರೈನಿಗೆ ಎನರ್ಜಿ ಕರೆಕ್ಟಾಗಿ ಪಾಸ್ ಆಗ್ತಿರುತ್ತೆ, ಓದಿದ್ದೆಲ್ಲದು ನಿಮಗೆ ನೆನಪಿರುತ್ತೆ. ಆಮೇಲೆ ಓದೋ ಟೈಮಲ್ಲಿ ಸ್ಟಡಿ ಬ್ರೇಕ್ಸು ಇಂಪಾರ್ಟೆಂಟು ನಮಗೆ. ನಾನು ಓದ್ತೀನಿ ಬಾ, ನನಗೆ 9 ಅವರ್ಸ್ ಕೊಟ್ಟಿದ್ದಾರೆ ಓದೋಕ್ಕೆ, 9 ಅವರ್ಸ್ ಪ್ರೊಡಕ್ಟಿವ್ ಅವರ್ಸ್ ಇದೆ, 9 ಅವರ್ಸು ನಾನು ಕುಂತು ಓದಿಬಿಡ್ತೀನಿ. ನೋ, ರಾಂಗ್, 100% ರಾಂಗ್. ಪ್ರತಿ 2 ಅವರ್ಸಿಗೂ ನಿಮಗೆ 10 to 15 ಮಿನಿಟ್ಸ್ ಬ್ರೇಕ್ ಬೇಕೇ ಬೇಕು. ನೀವು ಹೊಟ್ಟೆಗೆ ಊಟ ಮಾಡಿದ ಮೇಲೆ ಅದು ಡೈಜೆಸ್ಟ್ ಆಗಿ ನಿಮಗೆ 3 ಅವರ್ಸ್ ಬೇಕಾಗುತ್ತೆ. ಅದೇ ರೀತಿ ನೀವು ಏನಾದರೂ ನಿಮ್ಮ ಬ್ರೈನಿಗೆ ತುಂಬಿದ ನಂತರ ಇಫ್ ಯು ಫೀಡ್ ಸಮಥಿಂಗ್ ಟು ಯುವರ್ ಬ್ರೈನ್, ಅದು ನಿಮಗೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಅದೆಲ್ಲದು ಈಗ ನಮಗೆ ಒಂದು ಸೈನ್ಸ್ ನೋಡ್ಕೊತಾ ಹೋದರೆ ನಾವು ಒಂದು ನೋಡಿದ್ದಾಗಿರ್ಬೋದು ಅಥವಾ ಒಂದು ಕೇಳಿದ್ದಾಗಿರ್ಬೋದು, ಅವು ಮೆಕ್ಯಾನಿಕಲ್ ವೇವ್ಸು ಎಲೆಕ್ಟ್ರಾನಿಕ್ ವೇವ್ಸ್ ಆಗಿಬಿಟ್ಟು ಕನ್ವರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಮ್ಯಾಗ್ನೆಟಿಕ್ ವೇವ್ಸ್ ಕನ್ವರ್ಟ್ ಆಗಿಬಿಟ್ಟು ಬ್ರೈನಿಗೆ ಹೋಗ್ತವೆ, ಅಲ್ಲಿ ಹೋಗ್ಬಿಟ್ಟು ಸ್ಟೋರ್ ಆಗ್ತವೆ. ಆ ಒಂದು ಪ್ರೊಸೆಸ್ ಏನು ನಡೆದಿರುತ್ತೆ, ಕನ್ವರ್ಷನ್ ಪ್ರೊಸೆಸ್ಸು. ಓದಿದ್ದು ನಮಗೆ ಅದು ವೇವ್ಸೇ ಕನ್ವರ್ಟ್ ಆಗಿಬಿಟ್ಟು ಮ್ಯಾಗ್ನೆಟಿಕ್ ವೇವ್ಸ್ ಆಗಿಬಿಟ್ಟು ಬ್ರೈನಲ್ಲಿ ಸ್ಟೋರ್ ಆಗಬೇಕು ಅಂತಂದ್ರೆ ಸ್ವಲ್ಪ ಸಮಯ ಬೇಕು. ಅದಕ್ಕೋಸ್ಕರನೇ ಪ್ರತಿ 2 ತಾಸಿಗೆ 10 ರಿಂದ 15 ನಿಮಿಷ ಒಂದು ಬ್ರೇಕ್ ಮಾಡ್ಕೊಳ್ಳಿ. ನಂತರ ತಿರ್ಗಾ ಕುಂತ್ಬಿಟ್ಟು ಓದಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟು ಎನ್ವೈರನ್ಮೆಂಟ್ ಎಕ್ಸ್ಪೋಸ್.
ನಾನು 9 ತಾಸು ಓದಬೇಕು, ಸರಿ ನಾನು 10 ರಿಂದ 15 ನಿಮಿಷ ನಾನು ಬ್ರೇಕ್ ತೊಗೊತೀನಿ, ಮನೇಲೇ ಇರ್ತೀನಿ, ಕುಂತು ಚೇರಲ್ಲೇ ಕುಂತಿರ್ತೀನಿ, ಒಂದು ಚೇರ್ ಇರುತ್ತೆ, ಆ ಚೇರ್ ಮೇಲೆ ಕುಂತು ಬಿಡ್ತೀನಿ, ಎದ್ದೇಳಂಗಿಲ್ಲ, ಆಯ್ತು ಮುಗೀತು. 9 ತಾಸು ಅವನವನು ಏನನ್ನ ಅಲ್ಲಿ ನಾ ಚೇರ್ ಬಿಟ್ಟು ಎದ್ದೇಳಂಗಿಲ್ಲ. ಅಥವಾ ಒಂದು ರೂಮ್ನ ಹಾಕ್ಬಿಡ್ತೀನಿ, ಏ ಮಮ್ಮಿ ನಾನು ಓದ್ತಾ ಇದ್ದೀನಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಡೋರ್ ಹಾಕೊಂಡ್ಬಿಟ್ಟು ಕುಂತು ಬಿಡ್ತೀವಿ. ನಾವು ಓದ್ತಾ ಇರ್ತೀವೋ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವೋ, ಏನು ಮಾಡ್ತಿರ್ತೀವೋ ಗೊತ್ತಿಲ್ಲ ಒಳಗಡೆ, ಮುಗಿ ದೇವರೇ ಗತಿ, ಗೋಡೆ ಮೇಲೆಯವರು ದೇವರೇ ನೋಡ್ಬೇಕು ಅದಕ್ಕೆ. ಸೊ ಅದಕ್ಕೋಸ್ಕರ ಆ ರೂಮಿಂದ ಹೊರಗೆ ಬನ್ನಿ. 10 ನಿಮಿಷ ಈ ಬ್ರೇಕ್ ಟೈಮ್ ಏನಿದೆಯಲ್ಲ ನಿಮ್ಮದು, 10 ನಿಮಿಷ ಹೊರಗಡೆ ಬನ್ನಿ. ಫ್ರೆಶ್ ಏರ್ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ, ನಿಮಗೆ ಒಂದು ಫ್ರೆಶ್ನೆಸ್ ಸಿಗುತ್ತೆ. ನೀವು ಹೊರಗಡೆ ಬಂದಮೇಲೆ ಮಾರ್ನಿಂಗೋ ಈವ್ನಿಂಗೋ ವಾಕ್ ಮಾಡಿ, ಸ್ವಲ್ಪ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಿ ನಿಮ್ಮ ಬಾಡಿನ. ಸೊ ಅವಾಗ ಏನಾಗುತ್ತೆ, ಒಂಥರ ಉತ್ಸಾಹ ಬರುತ್ತೆ, ಉಲ್ಲಾಸ ಬರುತ್ತೆ ನಿಮಗೆ ಓದೋಕ್ಕೆ, ಏನಾದರೂ ಕೆಲಸ ಮಾಡೋಕ್ಕೆ. ಅಂಥ ಟೈಮಲ್ಲಿ ಮೆದುಳು ಅತಿ ಹೆಚ್ಚಾಗಿ ಚುರುಕಾಗಿರುತ್ತೆ. ಇಷ್ಟು 6 ಪಾಯಿಂಟ್ಗಳು ನಿಮಗೆ ಮೆದುಳು ಚುರುಕಾಗಿರೋಕ್ಕೆ ಮಾಡಬೇಕು. ಇನ್ನು ಮೆಂಟಲ್ ಎಬಿಲಿಟಿ ಬರಲ್ಲ ನನಗೆ, ಸೈನ್ಸ್ ಟಫ್ ಆಗುತ್ತೆ, ಅದನ್ನು ನನ್ನ ಮೆದುಳು ಹೆಂಗೆ ತುಂಬಬೇಕು ನಾನು ಅಂತಂದರೆ ಇಂಥ ಕೆಲಸ ಮಾಡಬೇಕು. ಸುಡುಕು ತುಂಬಿ, ಈ ಸುಡುಕು ತುಂಬೋದ್ರಿಂದ ಏನಾಗುತ್ತೆ, ಬ್ರೈನಿಗೆ ಹೆಚ್ಚಿನದಾಗಿ ಕೆಲಸ ಕೊಡ್ತೀವಿ ನಾವು, ಅವತ್ತು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೈನು ಒಂಥರ ಲಬ್ಬರ್ ಇದ್ದಂಗೆ, ನೀವು ಅದನ್ನ ಎಷ್ಟು ಎಳಿತೀರಾ ಅಷ್ಟೂ ಹೇಳ್ತಾ ಹೋಗ್ತಾನೆ ಇರುತ್ತೆ. ಅದು ಒಂದು ರಬ್ಬರ್ ಎಷ್ಟಿರುತ್ತೆ, ಇಷ್ಟೇ ಇರುತ್ತೆ ರಬ್ಬರು. ಸೊ ಬ್ರೈನ್ ಕೂಡ ಹಂಗೆ, ಅದು ನೀವು ಎಷ್ಟು ತುಂಬ್ತೀರಾ, ಸ್ವಲ್ಪ ನಾಲೆಜ್ ತುಂಬಿದ್ರೆ, ಜಾಸ್ತಿ ತುಂಬಿದ್ರೆ ಅದು ಇಷ್ಟ ಆಗುತ್ತೆ, ಇನ್ನೂ ಸ್ವಲ್ಪ ತುಂಬಿದ್ರೆ ಇಷ್ಟ ಆಗುತ್ತೆ, ಇನ್ನೂ ಸ್ವಲ್ಪ ತುಂಬಿದ್ರೆ ಇಷ್ಟ ಆಗುತ್ತೆ. ಈಗ ನೋಡಿ, ಇದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ, ಯು ಪಿ ಎಸ್ ಸಿನ ಒಂದು ರಿಸಲ್ಟ್ ಶೀಟ್ ನೋಡ್ಕೊಂತ ಹೋದರೆ ಅತಿ ಹೆಚ್ಚಾಗಿ ಡಾಕ್ಟರ್ಗಳು ಕ್ಲಿಯರ್ ಮಾಡಿರ್ತಾರೆ. ಕಾರಣ ಏನು, ನಮ್ಮ ಡಿಗ್ರಿಲಿ ಕೇವಲ 6 ಸಬ್ಜೆಕ್ಟ್ ಇರ್ತವೆ, ಬಟ್ ಡಾಕ್ಟರಿಗೆ 14-15 ಸಬ್ಜೆಕ್ಟ್ ಇರ್ತವೆ. ಇಂಜಿನಿಯರಿಂಗು ಡಾಕ್ಟರ್ಗಳು ಯಾಕೆ ಯು ಪಿ ಎಸ್ ಸಿ ಬೇಗ ಕ್ಲಿಯರ್ ಮಾಡ್ತಾರೆ ಅಂದರೆ, ಅವರು ಇದು ಈ ಸೈಜ್ ಏನಿದೆ ಬ್ರೈನು, ಇದು ಎಲ್ಲರಿಗೂ ಸೇಮ್ ಇರುತ್ತೆ. ಬಟ್ ಡಾಕ್ಟರ್ದು ಇಂಜಿನಿಯರ್ಗಳ ಬ್ರೈನ್ ಇರುತ್ತೆ, ಈ ಸೈಜ್ ಆಗಿರುತ್ತೆ. ಅದು ಅಲ್ಲಿರುವಂಥ ಪ್ರತಿ ಸೆಮಿಗೆ 15-16 ಸಬ್ಜೆಕ್ಟ್ಗಳನ್ನ ನಾವು ಓದಿ ಎಷ್ಟು ದೊಡ್ಡದಾಗಿರುತ್ತೆ ಅವ್ರದ್ದು. ಅದಕ್ಕೋಸ್ಕರ ಅವ್ರು ಜಿ ಕೆ ಓದಲಿ, ಹಿಸ್ಟ್ರಿ ಓದಲಿ, ಜಿಯೋಗ್ರಫಿ ಓದಲಿ, ಏನೇ ಓದಲಿ ಆಟೋಮೆಟಿಕ್ಕಾಗಿ ಇದೆಲ್ಲ ಒಂದು ಸ್ಪೇಸಲ್ಲಿ ತುಂಬ್ಕೊಂಡ್ಬಿಡುತ್ತೆ ಅದು. ಅದಕ್ಕೋಸ್ಕರ ಅವರು ಅದನ್ನ ಈಸಿಯಾಗಿ ಯು ಪಿ ಎಸ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ನಿಮಗೆ ಬ್ರೈನ್ ಆ್ಯಕ್ಟಿವ್ ಆಗಿ ಇಡೋಕ್ಕೆ, ಮೆದುಳನ್ನು ಚುರುಕಾಗಿಡೋಕ್ಕೆ ಒಂದು ಗೇಮ್ ಇದು. ಈ ಥರ ಗೇಮ್ ಮಾಡಿ. ನ್ಯೂಸ್ ಪೇಪರಲ್ಲಿ ಬರುತ್ತೆ, 2 ನ್ಯೂಸ್ ಪೇಪರಲ್ಲಿ ನಮ್ಗೆ ಇಂಪಾರ್ಟೆಂಟ್. ಒಂದು ಪ್ರಜಾವಾಣಿ ಓದ್ತಾ ಇರ್ತೀರಾ, ಆ ಪ್ರಜಾವಾಣಿಯಲ್ಲಿ ಇರುತ್ತೆ ತುಂಬಿ, ವಿಜಯವಾಣಿ ಓದ್ತಾ ಇರ್ತೀರಾ, ಮನೇಲಿ ಬರ್ತಾ ಇರುತ್ತೆ ಅಲ್ಲಿ ತುಂಬಿ. ಯಾರು ತುಂಬಲ್ಲ, ಎಲ್ಲ ಖಾಲಿನೇ ಬಿಟ್ಟಿರುತ್ತೆ. ಇದು ಯಾವುದೊಂದು ಓಲ್ಡ್ ಪೇಪರ್ ತೊಗೊಳ್ಳಿ, ಇವತ್ತಿನ ಪೇಪರ್ ತುಂಬಬೇಕಂತಲ್ಲ, ಯಾವುದೋ ಒಂದು ಹಳೆ ಪೇಪರ್ ತೊಗೊಳ್ಳಿ, ಇದನ್ನ ಫಿಲ್ ಮಾಡಿ. ಇಟ್ ಟೇಕ್ಸ್ 10 to 15 ಮಿನಿಟ್ಸ್. ಇದೇ ಬ್ರೇಕ್ ಟೈಮ್ ಸಾಕಲ್ವಾ ನಿಮಗೆ, ಇಲ್ಲಿ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಅವಾಗ ಸ್ವಲ್ಪ ನೀರು ಕುಡೀರಿ, ವಾಟರ್ ಬಾಟ್ಲ್ ಪಕ್ಕದಲ್ಲಿ ಇಟ್ಕೋರಿ, ನೀರು ಕುಡಿದ್ರಿ, ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ತಿರ್ಗಾ ಮತ್ತೆ ಓದ್ಕೊಳ್ಳೋಗಿ. ನೆಕ್ಸ್ಟ್ ಪದಬಂಧ, ಇದು ಕೂಡ ಇಂಪಾರ್ಟೆಂಟ್. ಬ್ರೈನ್ ಆ್ಯಕ್ಟಿವ್ ಆಗಿರೋಕ್ಕೆ ಇದನ್ನು ನಾವು ಮಾಡ್ಬೋದು. ನಾವು ಕ್ರಾಸ್ ವರ್ಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ವಿಚ್ ಕೀಪ್ಸ್ ಅವರ್ ಬ್ರೈನ್ ಆ್ಯಕ್ಟಿವ್ ಆಲ್ವೇಸ್. ಇದು ಎರಡೂ ಇಂಪಾರ್ಟೆಂಟ್. ಎರಡನ್ನೂ ಫಾಲೋ ಮಾಡ್ರೆ ನೀವು ಯಾರಿಗೆ ಪ್ರಾಬ್ಲಮ್ ಇದೆ, ನೆನಪಿಟ್ಕೊಳಕ್ಕಾಗಲ್ಲ, ಯಾವಾಗಲೂ ನಾನು ಒಂಥರ ಮೋಡಿ ಆಗಿರ್ತೀನಿ, ನನಗೆ ಓದೋಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ, ಓದಬೇಕು ಅನಿಸುತ್ತೆ ಬಟ್ ನನಗೆ ಓದೋಕ್ಕೆ ಮೂಡೇ ಬರ್ತಾ ಇಲ್ಲ ಅಂತ ಯಾರು ಹೇಳ್ತಿರ್ತೀರ, ಅವರು ಸುಡುಕು ಫಿಲ್ ಮಾಡಿ ಮತ್ತು ಪದಬಂಧನ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬರ್ತಾ 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 ನಿಮ್ಮ ಮೈಂಡ್ ನೋಡಿ ಎಷ್ಟು ಚುರುಕಾಗುತ್ತೆ, ನಿಮಗೆ ಎಲ್ಲ ಓದಿದ್ದು ನೆನಪಿರುತ್ತೆ ನಿಮಗೆ. ಇಷ್ಟು ಮೆದುಳು ಚುರುಕಾಗಿಡಕ್ಕೆ ನಾವು ಏನು ಮಾಡಬೇಕು ಅಂತ. ನೆಕ್ಸ್ಟ್ ನಾವು ಸಕ್ಸಸ್ ಮಂತ್ರನ ನೋಡೋಣ, ಹೆಂಗೆ ಸಕ್ಸಸ್ ಕಾಣಬೇಕಪ್ಪ ಅಂತ. ಸೊ ಸಕ್ಸಸ್ ಮಂತ್ರ ಇದೆ ನೋಡೋಣ. ಓದಬೇಕಾದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಟೇಬಲ್ ಹಾಕ್ಕೋಬೇಕು ನಾವು. ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಎಷ್ಟು ಕವರ್ ಮಾಡಬೇಕು, ಸಿಲೆಬಸ್ ಏನಿದೆ, ಆ ಸಿಲೆಬಸ್ ಪ್ರಕಾರ ಏನು ಓದಬೇಕು ಅಂತ ಬರ್ಕೋಬೇಕು ನೀಟಾಗಿ. ಒಂದು ಟೈಮ್ ಟೇಬಲ್ ಹಾಕಬೇಕು, ಆ ಟೈಮ್ ಟೇಬಲ್ನ ನೀಟಾಗಿ ಫಾಲೋ ಮಾಡಬೇಕು. ಮತ್ತು ಲಿಮಿಟೆಡ್ ಸೋಷಿಯಲ್ ಮೀಡಿಯಾ. ನಮ್ಮ ಬ್ರೈನ್ ನೋಡಿ, ಆ್ಯಕ್ಚುಲಿ ಬ್ರೈನ್ ನಮ್ಮದು ಈ ಥರ ಇರುತ್ತೆ, ಫುಲ್ ಆಫ್ ನರ್ವ್ಸು ಈ ಥರ ಇರುತ್ತೆ. ಬಟ್ ಇವಾಗಿನ ಬ್ರೈನು ಈ ಥರ ಆಗಿರುತ್ತೆ, ಫುಲ್ಲು ಗೂಗಲ್ಲು, ವಾಟ್ಸಪ್ಪು ಇರುವಂಥ ಎಲ್ಲ ಸೋಷಿಯಲ್ ಮೀಡಿಯಾಗಳು ತುಂಬ್ಕೊಂಬಿಟ್ಟಿರ್ತೀವಿ ನಾವು ತಲೆಯಲ್ಲಿ. ಕರೆಕ್ಟ್ ಅಲ್ವಾ? ಈಗ ನಿಮ್ಮ ಒಂದ್ಸರಿ ನೀವು ಯೋಚನೆ ಮಾಡಿ, ನಿಮ್ಮ ಬ್ರೈನ್ ಈ ಥರ ಇರಲ್ಲ, ಈ ಥರನೇ ಇರುತ್ತೆ. ಇವಾಗ ಇದು ಬುಕ್ದಲ್ಲಿರೋ ಬ್ರೈನ್ ಮಾತ್ರ ಇದು.
ವಜ್ನ ಬ್ರೈನ್ ಹಿಂಗೆ ಇರುತ್ತೆ ನಮ್ಮದು ಯಾವಾಗಲೂ. ಯಾರು ಮೆಸೇಜ್ ಮಾಡೋದೇನು, ಯಾವ ರೀಲ್ಸ್ ಬಂತ ಏನು, ಈ ರೀಲ್ಸ್ ಚೆನ್ನಾಗಿದೆ, ಆ ರೀಲ್ಸ್ ಚೆನ್ನಾಗಿದೆ, ರೀಲ್ಸ್ನ ಸ್ಕ್ರೋಲ್ ಮಾಡು 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 ಮಾಡು, ರಾತ್ರಿ 1 ಗಂಟೆ 2 ಗಂಟೆ ಸ್ಕ್ರೋಲ್ ಮಾಡು, ಕಣ್ಣು ಹೋಗಿ ಹಾಕ್ಕೊಂಡು ಹೋಗ್ತವೆ. ಸೊ ಅದಕ್ಕೋಸ್ಕರ ಲಿಮಿಟೆಡ್ ಸೋಷಿಯಲ್ ಮೀಡಿಯಾ ಬ್ರೇಕ್, ನಿಮಗೆ 10 to 15 ಮಿನಿಟ್ಸ್ ಬ್ರೇಕ್ ಏನಿರುತ್ತೆ ಆ ಟೈಮಲ್ಲಿ ವಾಟ್ಸಪ್ ನೋಡ್ಕೊಳ್ಳಿ, ಯಾರಾದ್ರು ಮೆಸೇಜ್ ಮಾಡಿದಾರಾ ಇಂಪಾರ್ಟೆಂಟು, ಟೆಲಿಗ್ರಾಮ್ ನೋಡ್ಕೊಳ್ಳಿ, ಏನಾದರೂ ಅಪ್ಡೇಟ್ ಕಳಿಸಿದ್ರೆ ಯಾವ್ದಾದ್ರು ಗ್ರೂಪ್ಗಳು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೇಜ್ಗಳಿದ್ದಾವೆ, ಅಲ್ಲಿ ಬರೀ ಕಾಮಿಡಿ ಪೇಜ್ಗಳಾಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಬರೀ ಅದನ್ನೇ ಫಾಲೋ ಮಾಡೋಕೆ ಹೋಗ್ಬೇಡ್ರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ GK ಪೇಜ್ಗಳಿದ್ದಾವೆ, ಅಲ್ಲಿ ಕರೆಂಟ್ ಅಫೇರ್ಸ್ ಪೇಜ್ಗಳಿದ್ದಾವೆ. ಸೊ ಅಂಥವ್ನು ಫಾಲೋ ಮಾಡಿ. ಅಟ್ಲೀಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅದು ಕೂಡ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಲಿಮಿಟೆಡ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಕು. ನೆಕ್ಸ್ಟು ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಅಂದರೆ ಇಲ್ಲಿ ನೋಡಿ, ಈ ಟೈಮ್ ಟೇಬಲ್ನ ಏನು ಹಾಕ್ಕೊಂಡಿರ್ತೀರ, ಈ ಟೈಮ್ ಟೇಬಲ್ ಏನು ಹಾಕ್ಕೊಂಡಿರ್ತೀರ, ಯಾವ ಟೈಮಲ್ಲಿ ಏನು ಓದಬೇಕಂತ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಪ್ರತಿ ದಿನವೂ ಅದನ್ನು ನಾವು ಫಾಲೋ ಮಾಡಲೇಬೇಕು. ಹಾಕ್ಕೊಂಡಿರುವಂತಹ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ದಿನಾಲೂ ಇವತ್ತು 9 ತಾಸು ಓದ್ತಾ ದಿನ ಅದನ್ನ ಎಕ್ಸಿಕ್ಯೂಟ್ ಮಾಡಲೇಬೇಕು. ಸೊ ಅದಕ್ಕೆ ನಾವು ಡಿಸಿಪ್ಲಿನ್ ಒಂದು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅಂದರೆ ಹಿಂಗಾದರೂ ಆಗಲಿ ಅಥವಾ ಹಿಂಗಾದರೂ ಆಗಲಿ ಅಥವಾ ಹೀಗಾದರೂ ಆಗಲಿ ಪರವಾಗಿಲ್ಲ. ಇವು ಉಬ್ಬು ತಗ್ಗುಗಳು ಏನಿದ್ದಾವೆ ಇವು ಫೇಲ್ಯೂವರ್ಸು ಎಕ್ಸ್ಪೀರಿಯನ್ಸು ಎಲ್ಲವೂ ಇರ್ತವೆ, ನೀವು ಪ್ರಾಬ್ಲಮ್ಸ್ಗಳು ಇದ್ದೇ ಇರ್ತವೆ, ಪರವಾಗಿಲ್ಲ. ಬಟ್ ಏನಂದರೆ ಎಲ್ಲಿನೂ ಬ್ರೇಕ್ ಆಗಿಲ್ಲ, ಇದು ಕನ್ಸಿಸ್ಟೆಂಟ್ ಇರಬೇಕು. ಕೆಲವೊಬ್ರು ಹೆಂಗಿರುತ್ತೆ ಅಂದರೆ ಇವತ್ತು ಫುಲ್ಲು ಓದಿಬಿಡೋಣ, ಇವತ್ತು ಸ್ಯಾಟರ್ಡೇ ಇದೆ, ಫುಲ್ಲು ಕುಂತ್ಕೊಂಡು ಓದಿಬಿಡೋಣ, ಓಕೆ, ನಾಳೆ ಸೋಮವಾರ ಓದೋದಿಲ್ಲ, ಮತ್ತು ಬುಧವಾರ ಚೂರು ಓದೋಣ, ಮತ್ತು ಗುರುವಾರ ಇಲ್ಲ, ಮತ್ತೊಂದು ಚೂರು ಆಮೇಲೆ ಹಿಂಗೆ ಓದೋಣ. ಇದು ಕನ್ಸಿಸ್ಟೆನ್ಸಿ ಅಲ್ಲ, ಇದು ಯೂಸ್ ಆಗಲ್ಲ, ಇದರಿಂದ ನೆನಪು ಕೂಡ ಇರಲ್ಲ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ನೆಕ್ಸ್ಟು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಯಾವಾಗ ಬರುತ್ತೆ? ಆತ್ಮವಿಶ್ವಾಸ ಇವನ್ನೆಲ್ಲದೂ ನಾವು ಯಾವಾಗ ಫಾಲೋ ಮಾಡ್ತೀವಿ ಕರೆಕ್ಟಾಗಿ, ಅವಾಗ ಆಟೋಮೆಟಿಕ್ಕಾಗಿ ಆತ್ಮವಿಶ್ವಾಸ ಬರುತ್ತೆ ನಮಗೆ. ಈ ಆತ್ಮವಿಶ್ವಾಸದಿಂದ ನಮಗೆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಕೂಡ ಬರುತ್ತೆ ನಮಗೆ. ಅದಕ್ಕೋಸ್ಕರ ಇವನ್ನೆಲ್ಲವನ್ನ ಫಾಲೋ ಮಾಡಬೇಕು. ಇಲ್ಲಿ ಒಂದು ಕೊಟೇಶನ್ ಇದೆ ನೋಡಿ, ನೀಟಾಗಿದೆ. ಡಿಸಿಪ್ಲಿನ್ ಲೀಡ್ಸ್ ಟು ಹ್ಯಾಬಿಟ್ಸ್, ಹ್ಯಾಬಿಟ್ಸ್ ಲೀಡ್ ಟು ಕನ್ಸಿಸ್ಟೆನ್ಸಿ, ಕನ್ಸಿಸ್ಟೆನ್ಸಿ ಲೀಡ್ಸ್ ಟು ಗ್ರೋತ್. ಸೊ ಈ ಥರ ನಾವು ಮಾಡಿದಾಗೆ ಡಿಸಿಪ್ಲಿನ್ ಮಾಡ್ತಾರೆ, ಅದು ಒಂಥರ ಹ್ಯಾಬಿಟ್ ಆಗಿಬಿಡುತ್ತೆ, ಹವ್ಯಾಸ ಆಗುತ್ತೆ ನಮಗೆ. ಆ ಹವ್ಯಾಸ ಏನಾಗುತ್ತೆ, ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಏನು ಮಾಡುತ್ತೆ, ನಮಗೆ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ಮತ್ತು ಎಕ್ಸಾಮಲ್ಲಿ ಪಾಸಾಗಿ ನಮ್ಮನ್ನು ನಾವು ಗ್ರೋತ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟು ಸಕ್ಸಸ್ ಮಂತ್ರ ಆಗಿರುತ್ತೆ. ನೋಡೋಣ, ಇಷ್ಟೆಲ್ಲ ಓದಬೇಕು, ಇದು ಮಾಡಬೇಕು ಅಂತೆಲ್ಲ ನೋಡಿದ್ವಿ. ಇವಾಗ ಫಸ್ಟ್ ಏನು ಓದಬೇಕು, ಎಕ್ಸಾಮ್ ಅಂತ ಬಂದಾಗ ಸೋರ್ಸಸ್ ಯಾವ್ಯಾವು, ಏನು ಓದಬೇಕು ಅಂತ ನೋಡೋಣ ಇವಾಗ. ಸೊ ಯಾವುದನ್ನು ಓದಬೇಕು, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಐ ಕ್ಯಾನ್ ಸೇ ಇಟ್, ವೆರಿ 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 ಇಂಪಾರ್ಟೆಂಟ್. ಇದು ಯಾವುದೇ ಎಕ್ಸಾಮ್ ಆಗಿರಲಿ, ಎಲ್ಲ ಸಿಕ್ಕಾಪಡೆ ಸೋರ್ಸ್ಗಳಿದ್ದಾವೆ, ತುಂಬ ಜನ ಅದನ್ನು ಓದಬೇಕು ಇದನ್ನು ಎಲ್ಲ ಹೇಳ್ತಿರ್ತಾರೆ. ಬಟ್ ಏನಾದರೂ ಓದಿ, ನಾನು ಫಸ್ಟ್ ಹೇಳೋದೇನೆಂದರೆ ಮೊದಲು ಕ್ವಶನ್ ಪೇಪರ್ಸ್ ಓದಿ, ಓಲ್ಡ್ ಕ್ವಶನ್ ಪೇಪರ್. ನೀವು ಯಾವುದೇ ಎಕ್ಸಾಮ್ಗೆ ಹಾಕಿರಿ, ಯಾವುದೇ ಬುಕ್ಕ ಮುಟ್ಟಕ್ಕಿಂತ ಮುಂಚೆ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡಬೇಕು. ಯಾಕೆ ಓದಲಾರ್ದೇ ನಾನು ಏನು ಓದಿದ್ರೆ 0 ಮಾರ್ಕ್ಸ್ ಬರುತ್ತೆ ನನಗೆ, ಓದಲಾರ್ದೇ ನಾನು ಕ್ವಶನ್ ಪೇಪರ್ ನೋಡಿದ್ರೆ ನನಗೆ ಬರೀ 1 ಮಾರ್ಕ್ಸ್ ಬರುತ್ತೆ 100ಕ್ಕೆ, ಪರವಾಗಿಲ್ಲ. ಬಟ್ ಈ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನಾನು ಏನು ಹೇಳ್ತಾ ಇದ್ದೀನಿ, ಆ 100 ಪ್ರಶ್ನೆಗಳು ನಿನಗೆ ಗೊತ್ತಾಗ್ತವೆ. ಯಾವ ಸಬ್ಜೆಕ್ಟ್ನಲ್ಲಿ ಏನು ಕ್ವಶನ್ ಬಂದಿದೆ, ಯಾವ ಚಾಪ್ಟರ್ನಲ್ಲಿ ಏನು ಕ್ವಶನ್ ಬಂದಿದೆ, ಅದನ್ನು ಯಾವ ರೀತಿ ಕ್ವಶನ್ಸ್ ಕೇಳಿದಾನೆ, ಇದು ನಿನಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ನೋಡೋದ್ರಿಂದ. ಈ PC ಓದ್ತಾ ಇದ್ದೀರಾ, ಈಗ VA ಓದ್ತಾ ಇದ್ದೀರಾ, ಇವಾಗ KS ಪ್ರಿಪೇರ್ ಆಗ್ತಾ ಇದ್ದೀರಾ, UPSC ಮಾಡ್ತಾ ಇದ್ದೀರಾ, ಸೊ ನೀವು ಫಸ್ಟ್ ಓಲ್ಡ್ ಕ್ವಶನ್ ಪೇಪರ್ ನೋಡಿ, ಅವಾಗ ನಿಮಗೊಂದು ಈ ನಾಲೆಜ್ ಬರುತ್ತೆ, ಏನು ಕೇಳಿದ್ದಾನೆ, ಯಾವ ಥರ ಕೇಳ್ತಾ ಇದ್ದಾನೆ ಅಂತಂದು. ಸೊ ಕ್ವಶನ್ ಪೇಪರನ್ನು ಒಂದು 10 ಕ್ವಶನ್ ಪೇಪರ್ ಬಿಡಿಸ್ಬೇಕು ಬಿಫೋರ್ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನಂತರ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವ ಥರ ಸೋರ್ಸ್ ತೊಗೋಬೇಕು ಅಂದರೆ, ಫಸ್ಟು ಇಸ್ ವೆರಿ ಇಂಪಾರ್ಟೆಂಟು, ಬೇಸಿಕ್ ಗೌರ್ಮೆಂಟ್ ಬುಕ್ಸ್, 6ರಿಂದ 12ನೇ ತರಗತಿವರೆಗಿಂತ ಬುಕ್ಸ್ ಎಲ್ಲದನ್ನು ನಾವು ಓದಬೇಕು. ಅದು ಕರ್ನಾಟಕ ಸ್ಟೇಟ್ ಬೋರ್ಡು ಮತ್ತು NCERT ಮತ್ತು ತಮಿಳ್ನಾಡು, ಇದು ಕನ್ನಡದಲ್ಲಿ ಸಿಗುತ್ತೆ ತಮಿಳ್ನಾಡು, ಅದನ್ನ ತೊಗೊಳ್ಳಿ.
NCERT ಇಂಗ್ಲೀಷಲ್ಲೇ ಓದಿ. ಸೊ ಇದು ಬೇಸಿಕ್ ಬುಕ್ಸ್ನ ಫಸ್ಟ್ ಮುಗಿಸ್ಬೇಕು ನಾವು. ನಮಗೆ ಇದು ನೋಡಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಫಾರ್ ಎಕ್ಸಾಂಪಲ್ ಒಂದು 10ನೇ ಕ್ಲಾಸ್ ಒಂದು ಹಿಸ್ಟ್ರಿ ಬುಕ್ ತೊಗೊಂಡ್ರೆ ಅದು ಎಲ್ಲನೂ ಇರುತ್ತೆ, ಜಿಯೋಗ್ರಫಿ ತೊಗೊಂಡ್ರೆ ಅದು ಎಲ್ಲನೂ ಇರುತ್ತೆ. ಏನು ಓದಬೇಕು ನಾವು ಅನ್ನೋದು ಯಾವಾಗ ಗೊತ್ತಾಗುತ್ತೆ ನಮಗೆ ಅಂತಂದರೆ ಫಸ್ಟು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿದಾಗೆ. ಸೊ ಅವಾಗ ಗೊತ್ತಾಗುತ್ತೆ. ಇಡೀ ಎಲ್ಲ ಪೇಜು 400-500 ಪೇಜನ್ನ ಓದಲ್ಲ ನಾವು. ಒಂದು ಚಾಪ್ಟರಲ್ಲಿ ಎಷ್ಟು ಇಂಪಾರ್ಟೆಂಟು ಅಷ್ಟು ಮಾತ್ರನೇ ಓದ್ತೀವಿ. ಇವೆಲ್ಲ ಕೇಳಿದ್ರೆ ಸರ್ ಏನು ಓದಬೇಕು ಸರ್, ಬುಕ್ ಇದೆ ನನ್ನ ಹತ್ರ, ಹಿಸ್ಟ್ರಿ 3-4 ಬುಕ್ ಇದೆ ನನ್ನ ಹತ್ರ, ಫಲಾಕ್ಸ್ ಇದೆ, ಸದಾಶಿವ ಇದೆ, ಮಂಜುನಾಥ್ ಸರ್ ಇದೆ, ಎಲ್ಲ ಇದೆ ನನ್ನ ಹತ್ರ. ಬಟ್ ಏನು ಓದಬೇಕು ಅದರಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಬಿಡಿಸಿದ್ರು ನೀನು. ಏನು ಕ್ವಶನ್ ಕೇಳಿದ್ರೆ ಅಂತ ಗೊತ್ತಾಗುತ್ತೆ, ಏನು ಓದಬೇಕು ಅಂತ ಗೊತ್ತಾಗುತ್ತೆ, ಯಾವ ಯುದ್ಧ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಒಬ್ಬೊಬ್ಬ ರಾಜಮನೆತಗಳಲ್ಲಿ 10 ಜನ ರಾಜರುಗಳಿದ್ದಾರೆ, ಬಟ್ ಯಾವ ರಾಜ ಇಂಪಾರ್ಟೆಂಟು ಅಂತ ನೀನು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗೋದು ನಿನಗೆ. ಒಬ್ಬೊಬ್ಬ ರಾಜಿಗೆ 10 ಜನ 12 ಜನ 4 ಜನ ಹೆಂಡ್ತಿರಿದ್ದಾರೆ. ಆ ಹೆಂಡ್ತಿರು ಯಾರು ಇಂಪಾರ್ಟೆಂಟ್ ಅಂತ ಎಕ್ಸಾಮ್ ನೋಡಿದಾಗ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ನಿನಗೆ. ವಿಷ್ಣುವರ್ಧನಿಗೆ 3-4 ಜನ ಹೆಂಡ್ತಿರಿದ್ರು. ಬಿಟ್ಟಿ ದೇವರಾಯ ವೈಶ್ವರ ಪ್ರಸಿದ್ಧ ರಾಜ, ಅದರಲ್ಲಿ ಶಕುಂತಲಾದೇವಿ ಇಂಪಾರ್ಟೆಂಟು. ಏನಾಕಿದ್ರೆ ಅವರು ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ಸೊ ಅವ್ರನ್ನ ಮೊದಲು ಫೋಕಸ್ ಮಾಡಬೇಕು ನಾವು. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂಸ್ ಪೇಪರ್, ಕರೆಂಟ್ ಅಫೇರ್ಸ್ ಎಲ್ಲ ಬರೋದೇ ಬೇಸಿಕ್ ಕರೆಂಟ್ ನ್ಯೂಸ್ ಪೇಪರಿಂದ. ನೀವು ಮ್ಯಾಗ್ಝಿನ್ ಓದಿ ಬೇಡ ಅಂತ ಹೇಳಲ್ಲ ನಾವು. ಅವ್ರು ಮ್ಯಾಗ್ಝಿನ್ ಎಲ್ಲಿಂದ ಮಾಡಿರ್ತಾರೆ, ನ್ಯೂಸ್ ಪೇಪರಿಂದನೇ ಮಾಡಿರ್ತಾರೆ. ಅದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ, ತಪ್ಪಂತಲ್ಲ, ಓದಿ ಅದನ್ನ ಓದಲೇಬೇಕು ನಾವು. ಎಲ್ಲ ಮ್ಯಾಗ್ಝಿನ್ಸ್ ರೆಫರ್ ಮಾಡಲೇಬೇಕು. ಫಸ್ಟ್ ಬೇಸಿಕ್ ನ್ಯೂಸ್ ಪೇಪರ್ ಓದಲೇಬೇಕು. ನೆಕ್ಸ್ಟ್ ಗೌರ್ಮೆಂಟ್ ರಿಪೋರ್ಟ್ಸ್, ಗೌರ್ಮೆಂಟರು ವೆಬ್ಸೈಟ್ ಇದೆ, ಗೌರ್ಮೆಂಟ್ ರಿಪೋರ್ಟ್ಸ್ ಇದೆ, ಅದನ್ನು ನಾವು ನೋಡ್ಕೋಬೇಕು. ಮ್ಯಾಗ್ಝಿನ್ಗಳೆಲ್ಲವೂ ಈ ಮಂತಿನ ಮ್ಯಾಗ್ಝಿನ್ ಯಾವಾಗಲೂ ನೆಕ್ಸ್ಟ್ ಮಂತಿಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತೇ ಗೊತ್ತಾಗೋದು ನ್ಯೂಸ್ ಪೇಪರು, ಇವತ್ತೇ ನಮಗೆ ನೆಕ್ಸ್ಟ್ ಡೇನೇ ಗೊತ್ತಾಗೋದು ಗೌರ್ಮೆಂಟ್ ವೆಬ್ಸೈಟ್ ಇರೋಂಥ ಒಂದು ರಿಪೋರ್ಟ್ಗಳು. ಇದನ್ನು ಯಾವಾಗಲೂ ನೋಡ್ತಾ ಇರಿ. ಇದು ಫಾಲೋ ಮಾಡಿದ ನಂತರ ನೆಕ್ಸ್ಟ್ ಆ ಥರ ಬುಕ್ಸ್ ಹೋಗಿ, ನಿಮ್ಮ ಹತ್ರ ಯಾವ ಆ ಥರ ಬುಕ್ಸ್ ಇದ್ದಾವೆ ಅವನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ, ನಿಮಗೆ ಇಂಡಿಯಾದಲ್ಲೇ ಫೇಮಸ್ಸು ಇದು ಗೌರ್ಮೆಂಟ್, ಇದು PIB ಅಂತಂದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಸೆಂಟ್ರಲ್ ಗೌರ್ಮೆಂಟ್ ಅಂಡರು. ಸೆಂಟ್ರಲ್ ಗೌರ್ಮೆಂಟಿಂದ ಏನೇ ಆ್ಯಕ್ಟಿವಿಟಿ ನಡೆದಿರಲಿ ಅದೆಲ್ಲ ಇದೆಲ್ಲ ಬರುತ್ತೆ. ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಕೂಡ ಹಾಕ್ಕೊಳ್ಳಿ ನೀವು. ಕನ್ನಡದಲ್ಲೂ ಸಿಗುತ್ತೆ, ಹಿಂದಿಲೂ ಸಿಗುತ್ತೆ, ಉರ್ದುಲೂ ಸಿಗುತ್ತೆ, ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. ಅಂದರೆ ಇದು ರಿಪೋರ್ಟ್ಗಳು. ಈ ಥರ ಸಮಿತಿಗಳು ಏನಿರುತ್ತಲ್ವ, ಇದು ನೆಕ್ಸ್ಟ್ ಡೇನೇ ಏನು ಡಿಸ್ಕಷನ್ ಮಾಡಿದ್ರು, ಏನು ಆ್ಯಕ್ಷನ್ ಪ್ಲಾನ್ ಆಯಿತು, ಆಮೇಲೆ ಏನು ಘೋಷಣೆ ಆಯಿತು ಅಂತ ಅವರು ನೆಕ್ಸ್ಟ್ ಕೊಟ್ಟಿರ್ತಾರೆ ಆ ವೆಬ್ಸೈಟಲ್ಲಿ. ಅದನ್ನು ನಾವು ನೋಟ್ ಮಾಡ್ಕೋಬೇಕು. ಇದೆಲ್ಲ ಬೇಸಿಕ್, ಇದು ಇಂಪಾರ್ಟೆಂಟ್ ಬೇಸಿಕ್. ಇದು ನಂತರ ಇದನ್ನು ಫಾಲೋ ಮಾಡಿದ ನಂತರ ನೀವು ಏನಾದರೂ ಓದಿ, ಯಾವ ಆಥರ್ ಬುಕ್ಸ್ ಆದರೂ ಓದಿ, ಅದು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಇವನ್ನೆಲ್ಲರೂ ನಾನು ಓದಿರಲೇಬೇಕು. ಇಷ್ಟು ಇವತ್ತು ಇಂಪಾರ್ಟೆಂಟು ಎಲ್ಲರಿಗೂ ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರನೇ ಹೇಳಿದೆ ಎಲ್ಲರಿಗೆ. ಸೊ ಅದನ್ನು ಫಾಲೋ ಮಾಡಿ ದಯವಿಟ್ಟು. ಯಾರ್ಯಾರಿಗೆ ನೆನಪಿಡೋಕ್ಕಾಗಿಲ್ಲ, ಪ್ರಾಬ್ಲಮ್ ಇದೆ, ಮೈಂಡ್ ಆ್ಯಕ್ಟಿವ್ ಇರಲ್ಲ, ಏನು ಓದಬೇಕು, ಯಾವ ಥರ ಓದಬೇಕು, ಈ ಟೈಮ್ ಟೇಬಲ್ ಹೆಂಗೆ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಓದಬೇಕು ಅಂತ ಎಲ್ಲರೂ ನಿಮಗೆ ಒಂದು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ.